ನಮಸ್ಕಾರ, ನಾನು ಕೆಜೆ ಹಳ್ಳಿ ಸುರೇಶ್. ಖಾರ ಪ್ರಶ್ನೆ ನೇರ ಉತ್ತರ, ಇದು ಮಂಥನ. ಇವತ್ತು ನಮ್ಮ ಜೊತೆ ಕಾಳಿಸ್ವಾಮಿ ಎಂದೇ ಖ್ಯಾತಿ ಪಡೆದಿರುವಂತಹ ಋಷಿಕುಮಾರ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ಸೊ ಅವರು ತಮ್ಮದೇ ಆದ ಒಂದು ಮಾತಿನ ಶೈಲಿ ಮತ್ತು ಕೆಲವು ಪ್ರಕರಣ ವಾದ ವಿವಾದಗಳಿಂದ ಒಂದಷ್ಟು ಖ್ಯಾತಿಯನ್ನು ಪಡೆದಿದ್ದಾರೆ. ಈಗ ಅವರು ಸ್ವಲ್ಪ ಕಣ್ಮರೆಯಾಗಿದ್ದರು. ಅವರನ್ನು ಈಗ ಏನು ಮಾಡ್ತಿದ್ದಾರೆ ಅಂತೇಳಿ ನಮ್ಮ ಸ್ಟುಡಿಯೋಗೆ ಕರ್ಕೊಂಡ್ಬಂದು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅವ್ರು ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಒಳ್ಳೆಯದಾಗಲಿ. ಸರ್, ಪ್ರಾರಂಭದಲ್ಲಿ ಮೊದಲನೇದಾಗಿ ನಿಮ್ಮನ್ನು ಕೇಳ್ತೀನಿ, ಕಾವಿ ಆಗ್ತವರೆಲ್ಲ ಸ್ವಾಮಿಗಳಾಗೋದಕ್ಕೆ ಸಾಧ್ಯವಾ? ಕಾವಿ ಹಾಕೊಂಡ್ರೆ ಸ್ವಾಮಿತ್ವ ಏನಲ್ಲ, ಕಾವಿ ಧರಿಸಿದವರೇ ಸ್ವಾಮಿಗಳಲ್ಲ. ಕಾವಿ ಹಾಕೊಳ್ಳೋದಿರೋ ನಾಗಸಾಧುಗಳು ಇದ್ದಾರೆ, ನಾಗಸಾಧುಗಳಿದ್ದಾರೆ, ಭೈರಾಗಿಗಳಿದ್ದಾರೆ, ಸಿದ್ರಿದ್ದಾರೆ, ಕಾಡು ಸಿದ್ರಿದ್ದಾರೆ, ಮಲ್ರಿದ್ದಾರೆ. ಅಲ್ಲ, ಕಾವಿಗೊಂದು ಮಹತ್ವ ಇದೆ. ಸೊ ಅಲ್ಲ, ನೀನು ಕಾವಿಗೆ ಮಹತ್ವ ಅಂದರೆ 7 ಬಣ್ಣಗಳಲ್ಲ, ಅದು ಒಂದು ಬಣ್ಣ ಅಷ್ಟೆ. ವರ್ಣಗಳಲ್ಲಿ ಅದು ಒಂದು. ಅಂದರೆ ಕಾವಿನ ಯಾರು ಬೇಕಾದ್ರೂ ಹಾಕ್ಬಿಡ್ಬೋದು ಅಂತೀರಾ? ಯಾಕೆ ಹಾಕೋಬಾರ್ದು? ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕಾವಿ ಹಾಕೊಂಡು? ಅಲ್ಲ, ಏನ್ ಬೇಕಾದ್ರೂ ಅಲ್ಲ, ನೀವೇ ಹಾಕಬೇಡಿ ಅಂತ ಯಾರಾದ್ರೂ ಹೇಳಾರೇನು? ಅಲ್ಲ, ಕಾವಿ ಹಾಕೊಂಡೋದ್ರಿಗೆ ಒಂದು ವ್ರತ ನಿಯಮ, ಒಂದಷ್ಟು ಕಟ್ಟುಪಾಡುಗಳು ಬೇರೆ, ನಿಯಮ ಬೇರೆ, ಕಟ್ಟುಪಾಡುಗಳು ಇರ್ತಾವಲ್ಲ ಅಂತ. ಬ್ರಹ್ಮಚರ್ಯ ಅಂತ ಇರುತ್ತೆ. ಬ್ರಹ್ಮಚರ್ಯ ಅಂದ್ರೆ ಏನು? ಅಂದ್ರೆ ಅದು ಏನು ಬ್ರಹ್ಮಚರ್ಯ ಅಂದ್ರೆ ಅಂದ್ರೆ ಸನ್ಯಾಸತ್ವನ್ನ ಸ್ವೀಕರಿಸುವಂತ. ಸನ್ಯಾಸ ಅಂದ್ರೆ ಏನು? ಎಲ್ಲವನ್ನ ತ್ಯಜಿಸೋದು ಅಂತ ಸನ್ಯಾಸತ್ವ ಅಂತ ಯಾರು ಹೇಳಿದ್ದು? ಅಂದ್ರೆ ಈಗ ಏನು ವಾನಪ್ರಸ್ಥ ಏನು ಸಂಸಾರವನ್ನ ತ್ಯಜಿಸುವಂತ, ಸನ್ಯಾಸಿ ಅಂತ ಯಾರು ಹೇಳಿದ್ದಾರೆ? ರಾಗ ದ್ವೇಷ ಭಾವಗಳನ್ನು ಎಲ್ಲವನ್ನು ತ್ಯಜಿಸಿ ಸಮಾಜಕ್ಕೆ ಎಲ್ಲ ಹೇಳಿದ ಪ್ರಶ್ನೆ ಸನ್ಯಾಸತ್ವ ಅಂದರೇನು? ನಿಮ್ ಪ್ರಕಾರ ಏನಂಗಾದ್ರೆ? ಅಲ್ಲ, ನನ್ನ ಪ್ರಕಾರ ಬೇಡ, ನೀವೇನ್ ತಿಳ್ಕೊಂಡಿದ್ದೀರಿ? ಸನ್ಯಾಸಿಗಳಂದ್ರೆ ಎಲ್ಲವನ್ನೂ ತ್ಯಜಿಸಿರುವಂತರು ಅಂತ. ನಿರ್ಲಿಪ್ತರಲ್ಲ ಸನ್ಯಾಸಿಗಳು. ಸನ್ಯಾಸ ಬೇರೆ. ಸನ್ಯಾ ಅಂತ ಅಂದ್ರೆ ಓಡಾಡು, ನ್ಯಾಸ ಅಂದ್ರೆ ಸುತ್ತು. ಬ್ರಹ್ಮಚರ್ಯ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ದೈವ, ಆಚರ್ಯ ಅಂತಂದ್ರೆ ಆಚರಣೆ ಮಾಡುವಂಥದ್ದು. ನಿಮ್ಗೆ ಅದನ್ನ ಹೇಳಿದವ್ರು ಯಾರು? ಆ ಪದಗಳನ್ನು ಬೇರೆ ಪದಗಳಿಗೆ ಕಲ್ಪಿಸಿಕೊಂಡು ಆ ಪದಗಳನ್ನು ಇನ್ಯಾವುದೋ ಪದಕ್ಕೆ ಕೊಟ್ಟು ಅದು ಹಂಗೆ ಇರಬೇಕು, ಇದು ಹಿಂಗೆ ಇರಬೇಕು, ಇದಿಲ್ಲೇ ಇರಬೇಕು. ಯಾರು ಹೇಳಿದ್ದು? ಹಾಗಿದ್ರೆ ಕಾವಿನ ಯಾರು ಬೇಕಾದ್ರೂ ಧರಿಸ್ಬೋದು, ಹಾಕೋಬಹುದು. ಯಾಕೆ ಹಾಕೋಬಾರ್ದು? ಹಾಗಿದ್ರೆ ನೀವು ಯಾವ ಉದ್ದೇಶದಿಂದ ಕಾವಿ ಹಾಕಿದ್ರಿ ಅಂತ? ನನಗಿಷ್ಟ. ಮೊದಲು ನಿನಗೆ ಇಷ್ಟ ಆಗ್ಬೇಕು ಯಾವುದಾದ್ರು. ಈಗ ನಾನು ಯಾವುದೋ ಒಂದು ಮಠಾಧಿಪತಿ ಆಗ್ತೀನಿ ಅಂದ್ರೆ ಅದಕ್ಕೊಂದು ಪ್ರೋಸೆಸ್ ಇರುತ್ತೆ. ಮಠಕ್ಕೆ ಅಧಿಪತಿಯಾಗಿ ಇಲ್ಲ, ನೀವೇ ಮಠ ಕಟ್ಟಿ ಅಲ್ಲ, ಬೇರೊಂದು ಮಠಕ್ಕೆ ಅಧಿಪತಿಯಾದರೆ ಅಲ್ಲ, ನಾನೇನೋ ಒಂದು ಅಲ್ಲ, ಈಗ ನಾನು ನಾನೇನೋ ಒಬ್ಬ ಸನ್ಯಾಸಿ ಆಗ್ತೀನಿ, ಕಾವಿ ಆಗ್ತೀನಿ ಅಥವಾ ಇನ್ನೇನೋ. ನೀವು ಸನ್ಯಾಸಿ ಆಗಿ ಸ್ವಾಮಿ ಬೇಡ ಅನ್ಲಿಲ್ಲ. ನೀವು ಸನ್ಯಾಸಿ ಆಗುವಾಗ ಯಾವ ಮಾರ್ಗದಲ್ಲಾಗಿದ್ದೀರಿ? ಹಾಗಿದ್ರೆ ನೀವು ಯಾವ ಮಾರ್ಗದಲ್ಲಿ ಇದನ್ನ ಕಾವ್ಯನ ಇಷ್ಟಪಟ್ಟು? ನನ್ನ ಮಾರ್ಗ ಇದೆ, ನನ್ನ ಆರಾಧನೆ ಇದೆ, ನನ್ನ ಆರಾಧ್ಯ ದೈವ ಇದೆ, ನನ್ನದೇ ಆದಂತ ಸಿದ್ಧಾಂತಗಳಿದ್ದಾವೆ. ಅಂದ್ರೆ ಯಾರ ಅಪ್ಪಣೆ ಇಲ್ದಲೆ, ಯಾವ ದೀಕ್ಷೆ ಇಲ್ದರೆ ನೀವು ಯಾರಿಗೆ ದೀಕ್ಷೆ ಕೊಡಬೇಕು? ವಿವೇಕಾನಂದರಿಗೆ ದೀಕ್ಷೆ ಅಲ್ಲ, ಈಗ ಒಂದು ಪರಂಪರೆ. ವಿವೇಕಾನಂದ್ರ ದೀಕ್ಷೆ ಕೊಟ್ಟವ್ರು ಯಾರು? ರಾಮಕೃಷ್ಣ ಪರಮಹಂಸ ದೀಕ್ಷೆ ಕೊಟ್ಟಿಲ್ಲ. ರಾಮಕೃಷ್ಣ ಪರಮಹಂಸರು ತನ್ನ ಶಿಷ್ಯನಾಗಿ ಸ್ವೀಕರಿಸಬಹುದು. ಎಲ್ಲಿದ್ಯಪ್ಪ ಕಂದ ಅಂತ ಹೇಳಿ. ಕಂದ ಅಂದು ಮಾತ್ರಕ್ಕೆ ದೀಕ್ಷೆ ಕೊಟ್ಟಂತಲ್ಲ. ದೀಕ್ಷೆ ಅಂದ್ರೆ ಏನು? ಅಂದ್ರೆ ರಾಮಕೃಷ್ಣ ಪರಮಹಂಸ ದೀಕ್ಷೆ ಅಂದ್ರೆ ಏನು? ತನ್ನನ್ನು ತಾನು ದೀಕ್ಷೆ ಎಂದರೆ ಶಿಷ್ಯತ್ವವನ್ನು ಕೊಡುವಂಥದ್ದು. ಶಿಷ್ಯತ್ವ. ನನ್ಗೆ ಈ ಜಗತ್ತೇ ಗುರುಗಳು, ನೀವು ನನ್ನ ಗುರುಗಳೇ. ದೀಕ್ಷೆ ಕೊಡಬೇಕು ಅಂತ ಇಲ್ಲ. ಯಾವುದಕ್ಕೂ ದೀಕ್ಷೆ ಅವ್ರು ಕೊಡಬೇಕು, ಇವ್ರು ಇಸ್ಕೋಬೇಕು ಅನ್ನೋದೇನು ಬೀಗದ ಕೈಯ ಕಿತ್ತು ಸೊಂಟದಿಂದ ತೆಗೆದು ತಗೊಳ ನೀನು ಅಂತ ಕೊಡೋಕ್ಕೆ. ನಿಮ್ಮ ದೃಷ್ಟಿಲಿ ಅದೇನೇ ಇರಲಿ, ಈ ಕಾವಿ ಹಾಕಿದ ತಕ್ಷಣ, ಧರಿಸಿದ ತಕ್ಷಣ ಜನ ಅವ್ರ ಒಂದು ಭಾವನೆ ಬರುತ್ತೆ. ಸ್ವಾಮೀಜಿಗಳು ಕಾವಿ ಹಾಕಿದ ತಕ್ಷಣ ಭಾವನೆ ಬರುತ್ತೆ ಅಂತ ಅಂದರೆ ಎಲ್ಲ ಕಡೆನೂ ಹಾಕೊಂಡಿರ್ತಾರೆ. ಆ ಭಾವನೆ ಅಲ್ಲ, ನಿನ್ನೊಳಗಡೆ ಏನು ವಿಚಾರ ಇದೆ, ನೀನು ಏನು ಮಂಡಿಸ್ತೀರಿ? ರುದ್ರಾಕ್ಷಿ ಹಾಕಿದಿರಿ, ಹಣೆಗೆ ತಿಲಕ ಇಟ್ಟಿದ್ದೀರಿ, ಇಲ್ಲಿ ನೀನು ಏನು ಮಾಡ್ತಿದ್ದಿ, ನಿನ್ನ ಯಾವ ಸಿದ್ಧಾಂತದಲ್ಲಿ ಇದ್ದಿ? ಈಗ ನಾನು ಪ್ರವಚನ ಮಾಡ್ತೀನಿ, ಅಂಗವಂಗ ಕಳಿಂಗ ಕಾಶ್ಮೀರ ಕೊಂಕಣ ಮಾಳವ ಸಿಂಧುಪುರ ಸೌರಾಷ್ಟ್ರ ಮಗಧ ಮತ್ಸ್ಯ ಚಂಪಚೇದಿ ಕುರು ಪಾಂಚಾಲ ತಕ್ಷಶಿಲ ಗುರ್ಜರ ಬರ್ಬರ ರಾಜಾದಿ ರಾಜರುಗಳೆಲ್ಲ ಭರತ ಖಂಡವನ್ನು ಆಳಿದಂಥ ಈ ಅಖಂಡವಾದ ಭಾರತವನ್ನು ಅನ್ನೋಂಥ ಪ್ರವಚನಗಳು ಮಾಡ್ತೀನಿ. ಅಥವಾ ಇನ್ನೇನೋ ಮಾಡ್ತಾ ಇದ್ದೀನಿ, ಇನ್ಯಾವುದೋ ಒಂದು ಸಿದ್ಧಾಂತ ಇದೆ.
ಅದ್ರ ಜೊತೆನಲ್ಲಿ ನನ್ನ ಜೊತೆನಲ್ಲಿ ಇದು ಬಂದಿದೆ. ಎಸ್, ನಾನು ನಿಮ್ಮನ್ನು ನೇರವಾಗಿ ಕೇಳ್ತೀನಿ. ನಿಮ್ಮ ಮೇಲೆ ಒಂದು ಆರೋಪ ಇದೆ, ನೀವು ಕಾವಿ ಹಾಕೊಂಡು ಕಾವಿಗೆ ಅವಮಾನ ಮಾಡಿದ್ರಿ ಅಂತ. ಅದು ಯಾರೋ ಹೇಳ್ಕೊಂಡ್ರೆ ಅದಕ್ಕೇನ್ ಮಾಡೋಣ? ಫೇಸ್ಬುಕ್ ಅಲ್ಲಿ 45 ಜನ ಐ ಲವ್ ಯು ಗುರುಗಳೇ ಅಂತ ಒಬ್ರು ಹಾಕಿದ್ರೆ ಐ ಯು ಗುರುಗಳೇ ಅಂತ ಒಬ್ರು ಹಾಕಂತ ಅದಕ್ಕೆ ನಾನೇನು ಮಾಡಕ್ಕೆ ಸಮಾಜದ ಟೀಕೆಗಳನ್ನ ನೀವು ಅವ್ರನ್ನ ಮಾಡೋಲ್ವಾ? ನೀವು ಏನ್ ಮಾಡ್ಬೇಕು? ಯಾಕೆ ಮಾಡ್ಬೇಕು? ಅಲ್ಲ, ಒಂದು ನೀವು ಮುಖ್ಯವಾಹಿನಿಯಲ್ಲಿ ಇರ್ತೀರಿ ನೀವು. ಅಲ್ಲ, ಮುಖ್ಯವಾಹಿನಿಗೆ ನಾನು ಯಾಕೆ ಮಾಡಬೇಕು? ನನಗೆ ಆಗ್ಬೇಕಾದ್ದೇನು? ನಾನಿರೋದು ಕಾವಿ ಹಾಕೊಂಡು ಒಳ್ಳೆ ಕೆಲಸ ಮಾಡಿದ್ರೆ ಆಯ್ತು. ಅಲ್ಲ, ಒಳ್ಳೆ ಕೆಲಸನೇ ಮಾಡ್ತಿದ್ದೀನಿ. ನನಗೆ ಗೊತ್ತಿದೆ, ನಿಂಗೆ ಹೆಂಗೆ ಗೊತ್ತು ಅನ್ನೋನ್ಗೆ? ಹಾಗಾದ್ರೆ ಕಾವಿ ಹಾಕೊಂಡು ಹುಡುಗಿ ಸೊಂಟ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದು ಸರಿನಾ? ಮಾಡ್ಬೋದು. ಅಂದ್ರೆ ಈಗ ಎಲ್ಲಾ ಸ್ವಾಮಿಗಳು ಹಂಗೆ ಮಾಡ್ಬಿಡ್ಬೇಕು ಅಂತ ಹೇಳಿ ಅದು ಅವ್ರವ್ರ ಇಷ್ಟ. ಇದನ್ನ ಸಮರ್ಥನೆ ಹೇಗೆ ಮಾಡ್ಕೋತೀರಾ? ತಾತ್ವಿಕವಾಗಿ ಉತ್ತರ ಕೊಡಿ ಅಂತ ಹೇಳಿ. ಅಂದ್ರೆ ಸಾತ್ವಿಕವಾಗೇ ಕೊಡ್ತಾ ಇದ್ದೀನಿ. ನೃತ್ಯ ಅನ್ನುವಂಥದ್ದು ದೇಶಿ ಪರಂಪರೆಯ ವೇದಗಳ ಸಾರದೊಳಿರುವ ವೇದಕ್ಕೆ ಆಧಿಪತ್ಯದಲ್ಲಿ ನೃತ್ಯವೂ ಒಂದು. ನೃತ್ಯಕ್ಕೂ ಐಟಮ್ ಡ್ಯಾನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ಐಟಮ್ ಡ್ಯಾನ್ಸ್ ಅಂತ ನೀನ್ ಮಾಡ್ಕೊಂಡಿದ್ದಿ. ಅಲ್ಲ, ಈಗ ಸಿನಿಮಾಗಳಲ್ಲಿ ಐಟಮ್ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಅಲ್ಲ, ಐಟಮ್ ಅಂತ ಕರ್ಕೊಂಡಿದ್ದಿ ಅದನ್ನ. ಅದೊಂದು ಡಾನ್ಸ್ ಅಷ್ಟೇ. ಅಲ್ಲ, ನೀವ್ ಹಂಗ ಅನ್ಕೋಬಹುದು, ಆದ್ರೆ ನೀನ್ ಅನ್ಕೊಳ್ದೆ ಹೋದ್ರೆ ಅದಕ್ಕೆ ನಾನ್ ಮಾಡೋದೇನು? ಅಲ್ಲ, ನಿನ್ನ ಭಾವನೆಯಲ್ಲಿ ಅದ್ ಹಂಗ್ ಕಾಣ್ತಾ ಇದೆ, ನನ್ನ ಭಾವನೆಯಲ್ಲಿ ಹಂಗ್ ಕಾಣ್ತಾ ಇಲ್ವಲ್ಲ. ಅಲ್ಲ, ನಿಮಗ್ ಕಾಣ್ತಾ ಇರ್ಬೋದು, ಜನಗಳ ಭಾವನೆನಯ್ಯ. ನನ್ನೊಬ್ಬನ ಭಾವನೆ ಅಲ್ಲ ಅದು. ನಿನ್ ಜನಗಳ ಭಾವನೆ, ಅದು ನನ್ನ ಜನಗಳ ಭಾವನೆ ಅಲ್ಲ. ಈಗ ಆಯ್ತು, ಓಕೆ, ನನ್ನ ಜನಗಳು ಅದನ್ನ ಇಷ್ಟಪಟ್ಟಿದ್ದಾರೆ, ಬಿಟ್ಟಾಕು. ಕೆಲವು ಜನಗಳು ಇಷ್ಟಪಡಲ್ಲ, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಅಲ್ಲ, ಈಗ ಎಲ್ರು ಇಷ್ಟಪಡ್ಬೇಕು ಅಂತ ಯಾರು ಬದುಕಕ್ಕಾಗಲ್ಲ. ಅಲ್ಲ, ಆಗಲ್ಲ. ಈಗ ಸುರೇಶನ್ ಕಂಡ್ರೆ ಒಂದಷ್ಟು ಜನಕ್ಕೆ ಆಗಲ್ಲ, ಅವ್ರ ಊರಲ್ಲೇ. ಅದಕ್ಕೇನ್ ಮಾಡೋಣ? ಅಲ್ಲ, ಈಗ ಪಕ್ಕದ ಮನೆಯವ್ರಿಗೆ ಆಗಲ್ಲ ನಿನ್ ಕಂಡ್ರೆ. ನೀನು ಪ್ರಶ್ನೆ ಕೇಳ್ತಿದ್ದೆ, ನಿನ್ಗೆ ಆ ಅವಕಾಶ ಬಂದಾಗ ನೀನ್ ಅದ್ ಮಾಡಿರ್ತಿ. ಅಂದ್ರೆ ಆ ಕಾಲಕ್ಕೆ ಅದು ಏನಾಗಬೇಕು ಅದಾಗಿದೆ ಕಣಯ್ಯ. ಹರೇಣಾಪಿ ಹರೇಣಾಪಿ ಬ್ರಹ್ಮೇಣಾಪಿ ಸುರೇಣಾಪಿ ಲಲಾಟ ಲಿಖಿತಾಲೈಕ ಪರಮೇಷ್ಟಿನ ಶಕ್ಯತೆ. ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಇಲ್ಲಿ ನೋಡ್ರೆ ಶ್ಲೋಕ ಹೇಳ್ತೀರಾ, ಸಂಸ್ಕೃತ ಹೇಳ್ತೀರಿ, ಮತ್ತೆ ಸೊಂಟ ಇಟ್ಕೊಂಡು ಅಂತೀರಿ. ಅಲ್ಲ, ನೀನ್ ಅರ್ಥ ಮಾಡ್ಕೊಂಡು ನನ್ಗಾಗ್ಬೇಕಾದದ್ದೇನೈತೆ? ಅಂದ್ರೆ ನಿಮ್ಗೆ ಸ್ಪಷ್ಟವಾದ ಒಂದು ಉದ್ದೇಶಗಳಿಲ್ಲ. ನನ್ಗೇನಾಗ್ಬೇಕು? ನೀನ್ ಸುರೇಶ ನನ್ನ ಅರ್ಥ ಮಾಡ್ಕೊಂಡು ನನಗಾಗ್ಬೇಕಾದ್ದೆ, ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕಷ್ಟೇ. ಓಕೆ, ಈಗ ನೀವು ಆಕ್ಟಿಂಗ್ ಮಾಡ್ತೀನಿ ಅಂತೀರಿ, ಸಂತೋಷ. ಡ್ಯಾನ್ಸ್ ಮಾಡ್ತೀನಿ ಅಂತೀರಿ, ಸಂತೋಷ. ಅದನ್ನೇ ಮಾಡ್ಬೋದಲ್ಲ, ಕಾವಿ ಯಾಕೆ ಹಾಕೋತೀರಿ? ಇದೊಳ್ಳೆ ಕತೆ ಅಲ್ಲ, ನೀನ್ ಕೇಳಿ ಹಾಕಬೇಕೇನು? ಅಲ್ಲ, ಕಾವಿಗೆ ಅದ್ರದ್ದೇ ಆದ ಒಂದು ಹಿನ್ನೆಲೆ ಇದೆ. ಅಲ್ಲ, ಅದ್ರದ್ದೇ ಅದೊಂದು ಐತೆ, ಅದ್ರದ್ದೇ ಅದೊಂದು ಏನೈತೆ ಹೇಳು, ಹೋಗ್ಲಿ ಬಿಡಿಸಿ. ಈಗ ಅಲ್ಲ, ಕಾವಿ ಬಗ್ಗೆ ಒಂದು ಪವಿತ್ರತೆ ಇದೆ. ಪವಿತ್ರವಾಗಿ ನಾನಿದ್ದೀನಯ್ಯ. ಎಲ್ಲಿ ಪವಿತ್ರತೆ ಇದೆ? ನಿಮ್ಗೆ ಕಾಣ್ತಿಲ್ಲ. ರಿಯಾಲಿಟಿ ಶೋಗಳಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತೀರಿ, ಕುಣಿತೀರಿ, ಹೌದು, ನೆಗಿತೀರಿ, ನಗ್ತೀರಿ, ಹೌದು, ಮಾಡದೆ ಪವಿತ್ರತೆ ಹಾಳು ಮಾಡ್ತಾ ಇದೀರಿ ಅಂತ ಹೇಳಿ ಅವ್ರ ಕೆಂಗಣೆ ಗುರಿಯಾಗಿದ್ದೀರಿ ಅಂತ. ಯಾರಿಗೂ ಆಗಿಲ್ಲ, ನಿನ್ಗೆ ಹಂಗ ಅನ್ನಿಸ್ತಿದೆ ಅಷ್ಟೇ. ಆಗಿದ್ರೆ ಬೇರೆ ಯಾರ ಸ್ವಾಮಿಗಳು ಯಾಕೆ ಅವ್ರು ಕುಣಿತಾ ಇಲ್ಲ? ಅದು ಅವ್ರನ್ನ ಕೇಳ್ಬೇಕು, ನೀನು ಕೇಳೋ ಪ್ರಶ್ನೆ ಅಲ್ವಲ್ಲ. ನೀವ್ ಹೇಳೋದು ತುಂಬಾ ಒಳ್ಳೇದಾರ, ಡ್ಯಾನ್ಸ್ ಮಾಡ್ಬೋದು ಅಂತ. ಅವ್ರು ಬಂದು ಕುಣಿಬೋದಲ್ಲ. ನೀನ್ ಅವ್ರನ್ನ ಕೇಳು, ಕರ್ಸ್ಕೊಂಡ್ರಿಸ್ಕ. ಅಲ್ಲ, ಆ ಥರದ ಪ್ರಯತ್ನ ನೀವೇನಾರು ಮಾಡ್ರಿ, ನೀವು ಬಂದು ನನ್ನ ಜೊತೆ ಕುಣಿರಿ ಅಂತ. ನೀನ್ ಮಾಡದನ್ನ ಸುರೇಶ್ ಮಾಡ್ತಾನೆ ನೋಡ್ರಪ್ಪ, ಸುರೇಶ್ ಇನ್ನೆಲ್ಲ ಅದು ತಪ್ಪು ಅಂತ ಬಂದಿಲ್ಲ. ಅಲ್ಲ, ಅವ್ರ ದೃಷ್ಟಿಲಿ ಅದು ತಪ್ಪು, ಆದ್ರೆ ನನ್ನ ದೃಷ್ಟಿಲೂ ತಪ್ಪು ಯಾಕೆ ಆಗ್ಬೇಕು? ಅಂದ್ರೆ ಪ್ರಚಾರದ ಗೀಳು ಇಟ್ಕೊಂಡು ಹಿಂಗ್ ಮಾಡ್ತಿದ್ರಿ ನೀವು. ಪ್ರಚಾರ ನನಗೆ ನೀನ್ ಕರ್ಕೊಂಬಂದ್ ಕೊಟ್ಟಿದ್ಯಪ್ಪ, ನಂಗೆ ಬ್ಯಾಡ್ ಕಾಣ ಹೋಗ. ಇದಕ್ಕೂ ಮುಂಚೆ ನೀವು ಆಳೆ ತುಂಬಾ ಗುರ್ಸ್ಕೊಂಡಿದ್ದೀರಿ. ಅಲ್ಲ, ನನ್ ಕಾಳಿ ಸ್ವಾಮೀಜಿಗಳಂದ್ರೆ ಏನಂದ್ರೆ ಇಡೀ ರಾಜ್ಯಕ್ಕೆ ಗೊತ್ತು. ಅದ್ ಗೊತ್ತಿದ್ರೆ ಅದು ಒಳ್ಳೇದಾಯ್ತು ಬಿಡು, ಒಳ್ಳೇದಾಗ್ಲಿ. ಕಾವಿ ಇಟ್ಕೊಂಡು ನೀವು ಪ್ರಚಾರ ಗಿಡ್ಸ್ಕೊತೀರಾ? ಕಾವಿ ಇಟ್ಕೊಂಡು ನಾನು ಯಾಕೆ ಪ್ರಚಾರ ಗಿಡ್ಸ್ಕೋಬೇಕು? ನಾನಿರೋದೇ ಹಿಂಗೆ, ಬಂದ್ರು ಬಾ. ಕಾವಿ ಹಾಕ್ಬೇಕು ಅಂತ ನನ್ನ ಧರ್ಮ ಕಣಯ್ಯ, ನನ್ನ ಮನೋಧರ್ಮ ಕಣಯ್ಯ, ನನ್ನ ಮನೋಧರ್ಮ ಅದನ್ನ ಕೇಳ್ತಿದೆ ಕಣಯ್ಯ. ಸ್ವಾಮೀಜಿಗಳು ಅಂದ್ರೆ ಮತ್ತೆ ಈ ಪ್ರಶ್ನೆ ಬರ್ತೀನಿ, ಯಾಕೆಂದ್ರೆ ತುಂಬಾ ತುಂಬಾ ಗಾಢವಾದ ವಿಷಯ. ಸ್ವಾಮೀಜಿಗಳು ಅಂದ್ರೆ ವೇದಾಧ್ಯಯನ, ಶಾಸ್ತ್ರ, ಈ ತರದ ಪರಂಪರೆ ಇರುತ್ತೆ, ಈ ತರದ ಹಿನ್ನೆಲೆ ಇರುತ್ತೆ. ನಿಂಗೆ ಸ್ವಾಮೀಜಿಗಳಲ್ಲಿ ಏನೇನು ಪರಂಪರೆಗಳು ಗೊತ್ತು? ನಾನು ಪ್ರಶ್ನೆ ಕಂಪ್ಲೀಟ್ ಮಾಡ್ತೇನೆ. ಓಕೆ, ಈ ತರದ ಹಿನ್ನೆಲೆ ಇರುತ್ತೆ. ಇವೆಲ್ಲ ಇವ್ರುಗಳ ನಡುವೆ ನೀವು ಒಳ್ಳೆ ರೆಡಿಮೇಡ್ ಸ್ವಾಮಿ ಅಂತ ಗುರ್ಸ್ಕೊಂಡ್ಬಿಟ್ಟಿದ್ದೀರಿ. ನೀನು ಅನ್ಕೊಂಡು ಹೊಸ ಹೆಸರು, ಇದು ಯಾವುದೋ ಹೆಸರು ಕೊಟ್ಟಿರಲಿಲ್ಲಪ್ಪ, ರೆಡಿಮೇಡ್ ಇಟ್ಕೊಳ್ರ. ನೋಡಿ, ಕಾಡ್ಸಿದ್ರು ಅಂತ ಇದ್ದಾರೆ, ಜೇನ್ಸಿದ್ರು ಅಂತ ಇದ್ದಾರೆ, ಕಾಡ್ಮಲ್ರು ಅಂತ ಇದ್ದಾರೆ, ಗೊರ್ಬಡ್ಡೆ ಅಂತ ಇದ್ದಾರೆ. ಸಾವಿರಾರು ಸ್ವಾಮಿತ್ವಗಳಿದೆ. ಈ ಮೈಸೂರು ಕಡೆಗೆ ಹೋದರೆ ಗುಡ್ಡಪ್ಪದೀರು ಅಂತ ಇದ್ದಾರೆ. ನೂರಾರು ಇದೆ. ಈ ವೇದಾಧ್ಯಯನವನ್ನು ಮಾಡಿ ಋಗ್ಯಜುರ್ ಸಾಮಾತರ್ವಣವನ್ನು ಅರೆದು ಕುಡಿದು ಅದನ್ನ ಹೇಳ್ತಾ ಇದ್ದೀರಾ? ಒಳ್ಳೆ ಕತೆ ಅಲ್ಲ. ನೀನು ಕಲ್ತ್ಕಳ ಮರೆ, ಕಲ್ತ್ಕೋಬೇಡ ಅಂತ ಹೇಳ್ದವ್ರೆ. ಎಲ್ಲ ಗೊತ್ತು ನಿಮಗೆ, ಗೊತ್ತಿದ್ರು ನನಗೇನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಾ ಇದ್ದೀರಾ. ಥೋ, ಇವ್ ಏನು ಹೇಳಿ? ಅಲ್ಲ, ಹೇಳಿ.
ಒಪ್ಕೊಳ್ಳಿ, ನೋಡಪ್ಪ. ನನಗೆ ಅವು ಬೇಕಾಗಿಲ್ಲ ಅಂತ ಒಪ್ಕೊಳ್ಳಿ. ಏನ್ ಬೇಕಾಗಿಲ್ಲ, ವೇದಾಧ್ಯಯನಗಳು. ಕಲ್ತ್ಕೋ ಅಷ್ಟೇ. ಕಲ್ತ್ಕೋ, ಮತ್ಬಿಡು. ಅನಂತ ಜ್ಞಾನಮಿತಿ ಭಗವನ್ ಆ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋಕ್ಯಾನ ಸಮಾನ ರೂಪ ಓ ಮರಿಜಿಸ್ವಘ್ರಾಣ ರೂಪ ವಿದ್ಯುತ್ ಅಗ್ನಿವೋಷಧಿ ವನಸ್ಪತಿ. ತಿಳ್ಕೋ ಬಿಟ್ಬಿಡು, ಅನುಸರಿಸ್ಬೇಡ. ತಿಳ್ಕೋ. ಅದೇನು ಹೇಳಿದೆ ಅಂತ ಗೊತ್ತಾ? ನಾವು ಅಧ್ಯಯನ ಮಾಡಿಲ್ಲ, ಅದಕ್ಕೆ ಸುಮ್ಮನಿರೋ. ನಮಗೆ ಗೊತ್ತಿಲ್ಲ ಅಂತ ಎಲ್ಲವನ್ನು ತಿಳ್ಕೊ. ನೀನು ಅದನ್ನು ತಿಳ್ಕೊಂಡಾಗ ಮಾತ್ರವೇ ನಿನಗೆ ಅದರ ಸಾರ ಗೊತ್ತಾಗ್ತದೆ. ನಾನು ತೆಗ್ದಿಡು. ನೀನೇನು ಅದನ್ನ ಇನ್ನೊಬ್ಬಂಗೆ ಬೋಧನೆ ಮಾಡೋಕ್ಕೆ ಹೋಗ್ಬೇಡ, ಇಲ್ಲಿ ಕೇಳೋನು ಯಾರೂ ಇಲ್ಲ. ಸ್ವಾಮೀಜಿಗಳ ಜೀವನ ಒಂದು ವ್ರತ ನಿಯಮ ಅನುಷ್ಠಾನಗಳಿರ್ತವೆ. ವ್ರತ ಎಂದರೇನು ನಮಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ನಾನು ಕೇಳ್ತೀನಿ. ವ್ರತ ನಿಯಮ, ಅದೇ ವ್ರತ ಎಂದರೆ ಪೂರ್ತಿ ನನ್ನ ಪ್ರಶ್ನೆಯನ್ನ ಪೂರ್ಣಗೊಳಿಸುತ್ತೇನೆ ಮಾಡಿ. ಈ ತರದೊಂದು ನಿಯಮಗಳಿರ್ತವೆ. ಈ ನಿಯಮ ಅಲ್ಲ, ನಾನು ರಿವೈಂಡ್ ಮಾಡ್ತೀನಿ ಇವಾಗ. ಈ ನಿಯಮ ಇರ್ತದೆ, ಈ ನಿಯಮ ಇರ್ತದೆ, ಈ ನಿಯಮ ಬರೀ ನಿಯಮದಲ್ಲೇ ಇದ್ದೀರಿ. ವ್ರತಾಚರಣೆ ಏನು? ವ್ರತ ಅಂದ್ರೆ ಏನು? ವ್ರತ ಅಂದರೆ ನಿಷ್ಠೆಯಾಗಿ ಒಂದರಲ್ಲೇ ಇರುವಂಥದ್ದು, ಅಥವಾ ಅಳವಡಿಸ್ಕೊಳ್ಳೋವಂಥದ್ದು, ಅಥವಾ ತಪಸ್ ಮಾಡೋವಂಥದ್ದು. ಬೆಳಗ್ಗೆ ಏನು ತಪಸ್ಸು? ಬೆಳಗ್ಗೆ ಶೂಟಿಂಗ್ ಹೋಗ್ತೀರಿ, ಇವನ್ನೆಲ್ಲ ಹೆಂಗ್ ಮಾಡ್ತೀರಿ ನೀವು? ಕೇಳ್ರಿ, ಇಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ತೀರಿ, ಅಲ್ಲ ಗ್ಲಾಸ್ ಹಾಕ್ತೀರಿ, ಎಲ್ಲ ಹಾಕೊಳ್ರಿ, ಬೇಡ ಅಂದವ್ರು ಯಾರು? ಕೇಳ್ರಿ, ಇಲ್ಲಿ ಈ ವ್ರತಾಚರಣೆ ಅಂದರೆ ನಿನ್ನನ್ನು ಅದರೊಳಗಡೆ ಅಳವಡಿಸ್ಕೊಳ್ಳೋದು. ಎಷ್ಟು ದಿವಸ? ಈಗ ಗಜಗೌರಿ ವ್ರತ ಮಾಡಿದ್ರಿ, ಎಷ್ಟು ದಿವಸ ಮಾಡಿದ್ರಿ? 48 ದಿವಸ ಮಾಡ್ತಿದ್ದೀವಿ ಸ್ವಾಮಿ. ಭಾರಿ ಸಂತೋಷ. ನೋಡ್ರಿ, 108 ದಿವ್ಸಕ್ಕೆ ಮಾಡಿರಿ, ಭಾರಿ ಒಳ್ಳೆಯದು. ಈ 108 ದಿನದ ವ್ರತ, ಅದರೊಳಗಡೆ ನೀನೇನು ತಗೊಂಡೆ? ಅದು 108 ದಿನನೇ. ಅದು 1008 ದಿನನೇ ವ್ರತ. ಅದ್ರ ಮೇಲೂ ನೀನು ಬದುಕಿದಿ. ಬೇರೆ ಏನಾನ ಮಾಡು. ನೀನು ಇದನ್ನು ಕಲ್ತ್ಕೊಂಡು ಆಯ್ತಾ? ಈ ಬುಕ್ ಓದ್ದಾ? ಸರಿ, ಇನ್ನೂ ಒಂದು ಸತಿ ಓದು. ರಾಮಾಯಣದ 24,000 ಶ್ಲೋಕಗಳನ್ನು ಕಲ್ತ್ಕ. ಬರಲಿಲ್ವಾ? ಇನ್ನೂ ಒಂದು ಸತಿ ಓದು, ಕಲ್ತ್ಕ. ಬರಲಿಲ್ವಾ? ಇನ್ನೂ ಒಂದು ಸತಿ ಓದು, ಕಲ್ತ್ಕ. ಬಿಡು, ಅದನ್ನು ತೆಗೆದಿಡು. ಮೊದಲದೇನೋ ಹೊಸದು ನೋಡು. ಕೇಳು ಮುಂದಿನ ಪ್ರಶ್ನೆ. ಅಂದರೆ ನಿಮ್ಮ ಈ ಜೀವನ ಶೈಲಿ ನಿಮ್ಮ ಅನುಷ್ಠಾನಗಳಿಗೆ ಎಷ್ಟು ಅನುವು ಮಾಡಿಕೊಡುತ್ತೆ ಅಂತ? ಮಾಡಿಕೊಡುತ್ತೆ. ನಿನಗೆ ನೀನು ಮಾಡ್ಕೋಬೇಕಲ್ಲ. ಅಂದರೆ ನೀವು ಸ್ವಲ್ಪ ಮುಕ್ತವಾಗಿ ಮಾತಾಡ್ತಿಲ್ಲ. ಎಲ್ಲೋ ಒಂದು ಕಡೆ ಮುಕ್ತ ನಂದು ಇಲ್ಲಿ ಫಿಲ್ಟರ್ ಇಲ್ಲ. ಅಂದರೆ ಸ್ವಲ್ಪ ವಿವರಣೆ ಕೊಡಿ. ಯಾಕಂದ್ರೆ ಫಿಲ್ಟರ್ ಇಲ್ಲ. ನಾನು ಕೇಳ್ತಾ ಇದ್ದೀನಿ, ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ. ನೀವು ಸ್ವಲ್ಪ ನೀವು ಓಪನ್ ಆಗದೆ ಎಲ್ಲೋ ಕೇಳಿ. ನಾನು ಫುಲ್ ಓಪನ್ ಅಪ್. ನೀವು ಓಪನ್ ಆಗಿ ಕೇಳಿ, ಪರವಾಗಿಲ್ಲ. ಯಾಕಂದ್ರೆ ಇದನ್ನ ಅನುಷ್ಠಾನ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅನುಷ್ಠಾನವನ್ನು ನೀವು ಎಲ್ಲಾದ್ರೂ ಮಾಡ್ಕೋಬಹುದು. ಆ ಥರದ್ದು ಕೊರಗಿಲ್ಲ ನಿಮಗೆ? ಇಲ್ಲಪ್ಪ. ನೀನು ಕೂತು ಧ್ಯಾನವನ್ನು 2 ನಿಮಿಷ ಅಲ್ಲ 1 ನಿಮಿಷ ಮಾಡೋದು ಸಾಕು. ಶಿವ ಅನ್ಕೊಂಡ್ರೆ ಸಾಕು, ಅವನು ಒಲಿತಾನೆ ಕಣ. ನೀನು ಅದಕ್ಕೆ 16 ಬಣ್ಣ ಕಟ್ಕೋಬೇಡ. ಪರಮಾತ್ಮ ಅಂದ್ರೆ ಸಾಕು. ಎಸ್, ನಿಮಗೆ ಮಾಧ್ಯಮಗಳ ಪ್ರಚಾರ ಎಷ್ಟು ವರ ಆಯಿತು, ಎಷ್ಟು ಶಾಪ ಆಯಿತು? ತುಂಬ ಮುಕ್ತವಾಗಿ ನೇರವಾಗಿ. ವರವೇ, ಶಾಪ ಅಂತ ಏನು ಬರಲ್ಲ. ಅದು ನೀನು ಇವತ್ತು ಬಂದು ಕುಂತ್ಕೊಂಡಿರೋದು ವರ. ಪೇಟ ಹೋಯ್ತು, ಯಾರು ಹೇಳ್ದವ್ರು? ಹೇರ್ ಸ್ಟೈಲ್ ಚೆನ್ನಾಗಿ ಬಂತಲ್ಲ, ಬಿಡು. ನಿನ್ಗೆ ಪೇಟ ಹೋಯ್ತು ಅಂತ ಚಿಂತೆ ಮಾಡ್ಬೇಡ, ಅದಕ್ಕಿಂತ ಮೇಲ್ ಬಂದಿರುತ್ತೆ ಏನಾದರೂ. ಅಂದರೆ ನಿಮಗೆ ವರ ಆಗಿದೆ ಮಾಧ್ಯಮಗಳು ಅಲ್ಲ. ನೀನು ಅದನ್ನೆಲ್ಲ ತಗೋಬಾರ್ದು. ಯಾವುದನ್ನು ನೀನು ನೆಗೆಟಿವ್ ಆಗಿ ತಗೋಬೇಡ, ಪಾಸಿಟಿವ್ ಆಗಿ ತಗೋ. ಎಲ್ರಿಗೂ ಹೇಳ್ತಿರೋದು ನಾನು, ಯಾವುದನ್ನು ನೆಗೆಟಿವ್ ತಗೋಬೇಡ್ರಿ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ನಡೀತಿರ್ರಿ ಮುಂದಕ್ಕೆ. ಅಂದರೆ ನಿಮ್ಮನ್ನೇನೋ ಒಂದು ರೀತಿ ಬೇರೆ ಥರ ಬಿಂಬಿಸಲಾಯಿತು. ಏನಾದರೂ ಮಾಡ್ಕೊಳ್ಳಿ, ಬಿಡು, ಒಳ್ಳೇದು. ಅದು ಒಳ್ಳೇದೇ ಅಂತೀರಿ? ಎಲ್ಲವೂ ಒಳ್ಳೇದಕ್ಕೆ. ನೀನು ಅದೊಂದು ಇಟ್ಕೊಳ್ಳಪ್ಪ, ಅದೇ ನೀನು ಸ್ವಾಮಿತ್ವ. ಎಲ್ಲ ಒಳ್ಳೇದಕ್ಕೆಪ್ಪ. ನೆಗೆಟಿವ್ ಪಬ್ಲಿಸಿಟಿ ಬಗ್ಗೆ ಏನು ಹೇಳ್ತೀರಿ? ನೋಡು, ನಿನಗೆ ಗೊತ್ತಿರೋರಿಗೆ ನಿಮ್ಮ ಮನೇಲಿ ಒಂದೇ ಒಂದು ಪ್ರಶ್ನೆ, ಯಾರ್ಯಾರು ಇದ್ದೀರಿ ನಿಮ್ಮಲ್ಲಿ? ಯಾರ್ಯಾರು ಇದ್ದೀರಿ? ನಾನು, ನಮ್ಮಮ್ಮ, ನನ್ನ ತಂದೆ. ಈಗ ನಾನು ಬೈದ್ಬಿಟ್ಟೆ ನಿನ್ನ ಬಾಯಿಗೆ ಬಂದಂಗೆ. ನಿಮ್ಮ ಅಪ್ಪ ಅಮ್ಮ ತಂದೆ ತಮ್ಮ ಇವ್ರಿಗೆಲ್ಲ ಗೊತ್ತು ನೀನೇನು ಅಂತ. ಇಲ್ಲಿ ನಾವೆಲ್ಲ ಏನೇನೋ ಅಂದ್ವಿ ಅಂತ ಅಂದರೆ ಅವ್ರು ತಪ್ಪಾಗಿ ನಿನ್ನನ್ನು ತಿಳ್ಕೊಳ್ಳಲ್ಲ. ನಿನ್ಗೆ ಅವ್ರು ಎಷ್ಟು ದಿವಸ ನಿನ್ನ ಜೊತೆನಲ್ಲಿರ್ತಾರೋ ಯಾರು ಏನೂ ಮಾಡೋಕ್ಕಾಗಲ್ಲ. ಮುಂದಿನ ಪ್ರಶ್ನೆ ಕೇಳು. ನಿನ್ನವರು ನಿನ್ನ ಜೊತೆ ಇರ್ತಾರ, ಅವರು ನಿನ್ನನ್ನು ಪ್ರೀತಿಸ್ತಾರ, ಅವರಿಗೆ ನೀನು ಗೊತ್ತಾ? ನಿನ್ನ ಬಗ್ಗೆ ಗೊತ್ತಾ? ಹಾಗಾದರೆ ಅದೇನು ನಿಮಗೆ ಎಫೆಕ್ಟ್ ಆಗಿಲ್ಲ ಅಂತೀರಾ? ಆಗಲ್ಲ ರೀ. ನಿನ್ನ ಮನೆಯವ್ರು ಎಷ್ಟು ದಿವಸ ನಿನ್ನನ್ನು ಪ್ರೀತಿಸ್ತಾರೋ, ನಿನ್ನ ಜೊತೆನಲ್ಲಿ ಇರ್ತಾರೋ, ಯಾವುದು ಎಫೆಕ್ಟ್ ಆಗಲ್ಲ. ಮುಂದಿನ ಪ್ರಶ್ನೆ. ಕಾಳಿ ಸ್ವಾಮಿಗಳು ಇವೆಲ್ಲಗಳ ನಡುವೆ ಸ್ವಲ್ಪ ಮಂಕ್ ಆಗ್ಬಿಟ್ರು, ಡಲ್ ಆಗ್ಬಿಟ್ರು, ದೂರ ಆಗ್ಬಿಟ್ರು ಮಾಧ್ಯಮ. ಅಲ್ಲ, ನೀನು ಹೇಳ್ತಿದ್ದೆ ಇಷ್ಟೊತ್ತು ಸಾಕಾತ ಕಾಣ್ತಿದ್ದೀರಿ, 6 ಪ್ಯಾಕ್ ಮಾಡಿದ್ದೀರಿ ಅಂತ. ಇವೆಲ್ಲ ಮಂಕೆಲ್ಲ ಆಗೋದು, ಗ್ಲಾಮರ್ ಆಗೋದು. ಮುಂದಿನ ಪ್ರಶ್ನೆ ಕೇಳೋದು ಯಾರು ಕೇಳಕ್ಕೆ ಗೊತ್ತಿಲ್ಲ ಅವನಿಗೆ.
ಅದು ಗ್ಲಾಮರಸ್ ಅಂದ್ರೆ ನೀವು ತುಂಬಾ ತೇಲಿಸ್ತಾ ಇದೀರಿ ಅಂತ ಪ್ರಶ್ನೆ, ಅದಕ್ಕೆ ಆನ್ಸರ್ ಮಾಡಕ್ಕಾಗದೆ ಏನಿಲ್ಲಪ್ಪ, ನಾನು ಮಂಕಾಗಿಲ್ಲ, ನಾನು ಮಂಕಾಗಿ ಕಾಣ್ತಾ ಇದ್ದೀನಿ. ಯಾರು ನೋಡ್ರ ಮಂಕು ಅಂದ್ರೆ ಸ್ವಲ್ಪ ಮಾಧ್ಯಮಗಳಿಂದ ದೂರ ಹೋದ್ರು ಅಂತ. ನಮ್ ನೋಡಿ ಕ್ಯಾಮ್ರಾಮನ್ ಅಂತಾನೆ ಎಲ್ಲೂ ಮಂಕಾಗಿ ಕಾಣ್ತಿಲ್ಲ ಗುರುಗಳೇ ನೀವು ಅಂತ. ಅಂದ್ರೆ ನೀವು ತೇಲಿಸ್ತಾ ಇದೀರಿ, ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ, ನಿಮ್ಮ ಮಾಧ್ಯಮಗಳಿಂದ ದೂರ ಆದ್ರಿ ಅಂತ. ಮೊದಲಷ್ಟು ಆಕ್ಟಿವ್ ಆಗಿಲ್ಲ ನೀವು, ಮೊದ್ಲು ಎಲ್ಲಿ ನೋಡಿದ್ರು ನಿಮ್ದೇ ಸುದ್ದಿ, ನಿಮ್ದೇ ಮಾತು, ಈಗ ನಿಮ್ದೇ ಚರ್ಚೆ. ಈ ತಡೀಲಿ, ನ್ಯೂಸ್ ಚಾನಲ್ ಇಂದ ಪ್ರಮೋಷನ್ ಆಗಿದ್ದೀನಿ ಅಷ್ಟೇ, ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲಿ ಇದ್ದೀನಿ. ಪ್ರಮೋಷನ್ ಅಂದ್ರೆ ದೂರ ಇರೋದು, ಪ್ರಮೋಷನ್ ಆಗಿರೋದು. ನ್ಯೂಸ್ ಇಂದ ಎಂಟರ್ಟೈನ್ಮೆಂಟ್ಗೆ ನಮ್ಮನ್ನ ಪ್ರಮೋಟ್ ಮಾಡಿದ್ದಾರೆ. ಅಂದ್ರೆ ವಿವಾದಗಳಿಂದ ದೂರ ಆಗ್ಬಿಡ್ತೀನಿ, ಸವಾಸ ಬೇಡ ಇವ್ರದ್ದು ಅಂತ ತಟಸ್ಥರಾಗಿದ್ದೀರಿ. ತಟಸ್ಥ ಯಾಕಾಗಣ, ಅಲ್ಲೂ ಇದೀನಲ್ಲ. ಎಲ್ಲಿ ನೀವು ಯಾವ ಡಿಸ್ಕಷನ್ ಅಲ್ಲೂ ಕಾಣಿಸ್ಕೊಳ್ತಿಲ್ಲ, ಬರ್ತಾ ಇಲ್ಲ. ಡಿಸ್ಕಷನ್ ಅಲ್ಲಿ ಕಾಣಿಸ್ಕೊಂತ ಇಲ್ಲ ಅದ್ರಲ್ಲಿ. ಈಗ ಕೆಲಸ ಬಿಟ್ಟು ಆ ಕೆಲ್ಸಕ್ಕೆ ಹೋದ್ಮೇಲೆ ಈ ಕೆಲಸ ಇನ್ಯಾಕೆ? ಸಾಕು, ಅಲ್ಲಿ ಪ್ರಚಾರ ಕೊಟ್ಟರು ಇನ್ನು ಇಲ್ಲಿ ಈ ಕಾರ್ಯದಲ್ಲಿ ಗುರ್ಸ್ಕೊಳ್ಳೋಣ. ಯಾವ್ದ ಕಾರ್ಯ ಮಾಡೋದು ಮುಖ್ಯನಪ್ಪ. ಎಸ್, ಈಗ ಮುಂದಿನ ಪ್ರಮೋಷನ್ ಏನು ಅಂತ ಬೆಳಿತಾರೆ. ಅದಕ್ಕೆ ಮೇಲೆ ಅಲ್ಲ ಹೋಗಿದ್ರಲ್ಲ, ಅಲ್ಲ ಅದಕ್ಕೆ ಮೇಲೆ ಏನಾದ್ರು ನಾಯಕ ನಟನಾಗಿ ಹೀರೋ ಆಗಿ ಆಯ್ತು. 3 ಫಿಲಮ್ ಆಗಿದೆ ಆಲ್ರೆಡಿ. ಅಂತೂ ಕಾವಿನ ಇಟ್ಕೊಂಡು ಒಳ್ಳೆ ಕಮರ್ಷಿಯಲ್ ಆಗಿ. ಕಾವಿನ ಇಟ್ಕೊಂಡಿಲ್ಲಪ್ಪ, ನಾನು ಇದೊಳ್ಳೆ ತಪ್ಪಾಗಿ ತಿಳ್ಕೊತಾರೆ ಜನ, ಕಾವಿನ ಇಟ್ಕೊಂಡಿದ್ದೀರಿ ಅಂತ. ಕಾವಿನ ಇಟ್ಕೊಂಡಿಲ್ಲ, ಕಾವಿನ ಹಾಕೊಂಡಿದ್ದೀನಿ. ಅಲ್ಲ, ಇಟ್ಕೊಳ್ಳೋದಂದ್ರೆ ಜೊತೆ ನೀವು ಹಾಕೊಂಡಿದ್ದೀನಿ. ಕಾವಿನ ಹಾಕೊಂಡು ನೋಡಿ ಪೂರ್ಣ ಆಗ್ಬೇಕು ಯಾವುದೇ ಪದಗಳು. ಮುಂದಿನ ಪ್ರಶ್ನೆ. ಈಗ ನೀವು ಹೆಂಗ್ ಸರಿಯಾಗಿ ಉತ್ತರ ಕೊಡಲಿಲ್ಲ ಜನಗಳಿಗೂ ಬೇರೆ ತರದ್ದಾಗುತ್ತೆ. ಮುಂದಿನ ಪ್ರಶ್ನೆ ಅಂದ್ರೆ ಅದನ್ನ ವಿಸ್ತರಿಸೋದೇ ಬೇಡ. ಅಲ್ಲ ನಿಮ್ಗೆ ಏನ್ ಗೊತ್ತಾ, ನಿಮಗೆ ದಾವಂತ. ಎಸ್, ನಿಮ್ಗೆ ಇಷ್ಟ ಆಗೋ ತರನೇ ಪ್ರಶ್ನೆ ಕೇಳ್ತೀನಿ. ನಿಮಗೆ ನಿಮ್ಮನ್ನು ಇರಿಸು ಮರ್ಸು ಮಾಡೋದು ಬೇಡ ಅಂತ ಹೇಳಿ. ಯಾರು ಇರಿಸು ಮರ್ಸು ಆಗ್ಬಾರ್ದಮ್ಮ, ನೇರವಾಗಿರ್ಬೇಕಷ್ಟೇ. ಎಸ್, ಓಕೆ, ನಿಮ್ಗೆ ಇಷ್ಟ ಆಗ್ತದ ಕ್ಷೇತ್ರದಲ್ಲಿ ಬರ್ತೀನಿ. ಸಿನಿಮಾ ಎಲ್ಲ ಮಾಡ್ತೀರಿ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಹೇಳಿದ್ರಿ ಸ್ವಲ್ಪ. ಯಾವ ಸಿನಿಮಾ ಮಾಡ್ತೀರಿ? ಈಗ ಇದು ಸರ್ವಸ್ಯ ನಾಟ್ಯಂ ಅಂತ ತುಂಬ ಚೆನ್ನಾಗಿದೆ, ಡ್ಯಾನ್ಸ್ ಸಬ್ಜೆಕ್ಟು. ಆ ಮಕ್ಕಳುಗಳು ಸುಮಾರು ಒಂದು 180 ಮಕ್ಕಳುಗಳು ಮಾಡಿದ್ದಾರೆ ಆ ಚಿತ್ರದಲ್ಲಿ. ನನಗೆ ಆ ಮಕ್ಕಳ ಅಭಿನಯ ನೋಡ್ತಾ ಇದ್ರೆ ಈ ದೊಡ್ಡವ್ರ ಕೈನಲ್ಲಿ ಆಗಲ್ವೇನಪ್ಪ ಇದು ಅಂತ, ಅಷ್ಟು ಅದ್ಭುತವಾಗಿ. ನಿಮ್ಮ ಪಾತ್ರ ನನ್ನ ಪಾತ್ರ, ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್. ಅದರಲ್ಲಿ ನಿಮ್ಮ ನೃತ್ಯ ಗುರುಗಳು, ನಿಮ್ಮ ಭಾಷೆನಲ್ಲಿ ನೃತ್ಯ ಗುರುಗಳಾಗಿ ಮಾಡ್ತಾ ಇದ್ದೀರಿ. ಮತ್ತು ಅದರಲ್ಲೇನು ಅಲ್ಲೂ ಕೂಡ ಏನಾದರೂ ಸ್ವಾಮಿಯಾಗಿ ಕಾವಿ ಹಾಕೊಂಡು ನೃತ್ಯ ಹೇಳ್ಕೊಡೋಂಥದ್ದು ಅಥವಾ ಹೇಗೆ ಅಂತ? ಅಲ್ಲ, ಅದು ಭರತನಾಟ್ಯಂ ಸಬ್ಜೆಕ್ಟ್ ಆಗಿದ್ದಿದ್ರೆ ಕಾವಿನಲ್ಲಿ ಹೇಳ್ಕೊಡ್ಬೋದು ಆಗಿತ್ತೇನೋ. ಅದು ವೆಸ್ಟರ್ನ್ ಡ್ಯಾನ್ಸ್ ಇರೋದ್ರಿಂದ ಅದಕ್ಕೆ ಆದಂಥ ಕಾಸ್ಟ್ಯೂಮ್ಸು ಅವರೇ ಡೈರೆಕ್ಟ್ರು ಚೂಸ್ ಮಾಡಿರ್ತಾರೆ. ನೀವು ಹೇಗೆ ಆ ಪಾತ್ರಕ್ಕೆ? ನಾನು ಭರತನಾಟ್ಯಂ ವಿದ್ವತ್. ಭರತನಾಟ್ಯನೂ ಬರುತ್ತೆ ನಿಮಗೆ? ಭರತನಾಟ್ಯಂ ವಿದ್ವತ್. ಉಷಾ ದತ್ತರ್ ನನ್ನ ಗುರುಗಳು, ಮಂಜು ಭಾರ್ಗವಿ ಅವರು ನನ್ನ ಗುರುಗಳು, ವಸುಂಧರ ದೊರೆಸ್ವಾಮಿ ಅವರು ನನ್ನ ಗುರುಗಳು, ಮೈಸೂರು ಆಸ್ಥಾನ ನರ್ತಕಿ ವೆಂಕಟಲಕ್ಷ್ಮಮ್ಮ ನನ್ನ ಗುರುಗಳು. ಮುಂದಿನ ಪ್ರಶ್ನೆ. ಇಷ್ಟೆಲ್ಲ ಹಿನ್ನೆಲೆ ಇರುವಂಥವ್ರು ಇದೇ ಕ್ಷೇತ್ರದಲ್ಲಿ ಗಂಭೀರವಾಗಿ ತೊಡಗಿಸ್ಕೋಬೋದಿತ್ತು. ತೊಡಗಿಸ್ಕೊಂಡಿದ್ದೀನಿ. ಕಾವಿ ಬಿಡಲ್ಲ ಅಂತೀರಿ? ನಾನು ಇವತ್ತೇ ಹಾಕೊಂಡಿದ್ದೀನಿ ಅಂತ ನೀವು ಯಾಕೆ ಅನ್ಕೊಳ್ತೀರಿ? ನಾನು ಮೊದಲಿಂದ ATM ಇದ್ದಂಗೆ ಅದು. ಅಲ್ಲಲ್ಲ, ಯಾವ ಬೇಕಾದ್ರೆ ದುಡ್ಡು ಬರುತ್ತೆ. ಅಲ್ಲ, ನಿನಗೆ ನಾನು ಅದನ್ನು ಹೇಳ್ತಾನೆ ಇದ್ದೀನಿ, ಹುಡುಗನ ತಲೆಗೆ ಹೋಗ್ತಿಲ್ಲಲ್ಲೇ. ನೀವಾದ್ರೂ ಕೇಳ್ಕೊಳ್ರಿ ಜನ, ನಾನು ಅದನ್ನೇನ ಇದನ್ನ ಹಾಕೊಂಡು ATM ಹೇಳ್ರಿ. ಕಾವಿ ಇಲ್ಲ ಋಷಿಕುಮಾರ್ನ ಯಾರನ್ನೂ ಒಪ್ಕೊಳ್ಳೋದಿಲ್ಲ. ಅಲ್ಲ ರೀ, ನಾನು ಇದನ್ನ ಹಾಕೊಂಡು ದುಡ್ಡು ಬರ್ತದೆ ಎಂದಿದ್ದಿದ್ರಿ ನಾನು ಡ್ಯಾನ್ಸ್ ಕ್ಲಾಸ್ ಯಾಕೆ ಮಾಡಬೇಕಾಗಿತ್ತು, ದನಗಳನ್ನ ಯಾಕೆ ತೊಳಿಬೇಕಾಗಿತ್ತು, ಉಕ್ಕೆ ಯಾಕೆ ಹೊಡಿಬೇಕಾಗಿತ್ತು, ಏನು ಚಿತ್ರಗಳಲ್ಲಿ ಯಾಕೆ ಮಾಡಬೇಕಾಗಿತ್ತು, ಎಲ್ಲದು ಕೆಲಸ ಮಾಡ್ತಾ ಇದ್ದೀನಿ. ಅದನ್ನು ತಿಳ್ಕೊಂತಿಲ್ಲ ಇವ. ಹಾಗಿದ್ರೆ ನೀವು ಜೀನ್ಸ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂತೀನಿ. ಜನ ತುಂಬ ಖುಷಿ ಪಡ್ತಾರೆ ಈಗಲೂ. ಹಾಕೊಂತೀನಿ. ಹೇಳಿ. ಇದನ್ನ ಮಾತ್ರ ಬಿಡಲ್ಲ. ಇದು ನನ್ನ ರೆಗ್ಯುಲರ್. ಇದು ಅದು ನೀನು ಇವಾಗ ನಾನು ಆ್ಯಂಕರ್ ಆಗಬೇಕಾ, ಈ ಕಡೆಗೆ ಬಂದು ಕೂತ್ಕೋ, ನಾನು ಅದನ್ನು ಹಾಕೊಂಡು ಆ್ಯಂಕರಿಂಗ್ ಮಾಡಿಬಿಟ್ಟು ಮತ್ತೆ ಇದನ್ನು ಹಾಕೊಂಡು ಹೋಗ್ತೀನಿ. ಎಸ್, ಖಾವಿದಾರಿಯಾಗಿ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು? ಖಾವಿದಾರಿಯಾಗಿ ಸಮಾಜಕ್ಕೆ ನಿನ್ನ ಕೊಡುಗೆ ಏನು ಅಂದರೆ, ಮಾಡೋದು ಇನ್ನೂ ಬೇಕಾದಷ್ಟಿದೆ, ಮಾಡಿದಾಗ ಹೇಳ್ತೀನಿ. ಇನ್ನೇನು ಮಾಡಿಲ್ಲ ಇದುವರೆಗೂ? ಏನೂ ಮಾಡಿಲ್ಲ. ಪಡ್ಕೊಂಡಿದ್ದೀರಿ? ಏನು ಪಡ್ಕೊಂಡು ಇಲ್ಲ, ಏನು ಮಾಡೂ ಇಲ್ಲ. ಒಳ್ಳೆ ನೇಮು, ಫೇಮು? ಯಾವ ಫೇಮು, ಯಾವ ನೇಮು? ಇವತ್ತು ಅನ್ನ ಕೊಡ್ತೈತೆ, ನೇಮು ಫೇಮು. ರಾಜ್ಯಾದ್ಯಂತ ಹೆಸರು ಪಡ್ಕೊಂಡ್ರಿ? ಹೆಸರು ಪಡ್ಕೊಂಡ್ರೆ ಅನ್ನ ಹಾಕ್ತಾರೇನು? ಬರುತ್ತದು ಹೆಂಗೆ ಕೊಡ್ತೀವದ? ಈಗ ಹೋಗೋವಾಗ ಕೊಟ್ಟು ಕಳಿಸ್ತೀಯ? ಈಗ ನೀವು ಹೋಗೋವಾಗ ಕೊಟ್ಟು ಕಳಿಸ್ತೀನಿ. ನೆಕ್ಸ್ಟ್ ಕೇಳಿ ಅಂತ ಹೇಳ್ತೀರಿ, ಕೇಳಿದ ಪ್ರಶ್ನೆಗೆ ಆನ್ಸರೇ ಮಾಡಿದ್ನಲ್ಲ.
ಏನ್ ಮಾಡಿದಿರಿ ಅಂದ್ರೆ ಈ ಗೋಶಾಲೆ ಇದೆ, ಈಗ ಸ್ವಲ್ಪ ಡೀಟೇಲ್ಸ್ ಹೇಳಿದ್ರೆ. ಜೊತೆಗೆ ಮಕ್ಕಳನ್ನ ಸಾಕೋದೆ ಸಾಕಾಗೋಗಿದೆ, ಗೋಶಾಲೆ ನಡೆಸೋದೇ ಸಾಕಾಗೋಗಿದೆ. ನಾನು ಇಲ್ಲಿ ದುಡ್ದಿದ್ದನ್ನ ಅಲ್ಲಿಗೆ ಕೊಡ್ತಿದ್ದೀನಿ. ಅಲ್ಲ, ಈಗ ಇದು ಈ ವಿಚಾರನೆ ಜನಕ್ಕೆ ಗೊತ್ತಾಗ್ಬೇಕು ಅನ್ನೋಲ್ಲ. ಈಗ ನೀವು ಮಾಡ್ತಿರೋ ಗೊತ್ತಿದೆ ಜನಕ್ಕೆ ಬಿಡು. ತೋರಿಸಿದ್ದೀರಿ ನೀವು, ತುಂಬಾ ಗೋಶಾಲೆ ತೋರಿಸಿದ್ದೀರಿ, ಮಕ್ಕಳನ್ನ ತೋರಿಸಿದ್ದೀರಿ. ಋಷಿಕುಮಾರ್ ಕೇವಲ ಡ್ಯಾನ್ಸ್ ಮಾಡ್ತಾ ಇಲ್ಲ, ಸಿನಿಮಾ ಮಾಡ್ತಾ ಇಲ್ಲ, ಈ ತರದ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದಾರೆ. ಮಾಡ್ತಿದ್ದೀನಿ ನೋಡು. ನೀನು ಯಾವುದನ್ನು ಹೇಳಕ್ ಹೋಗ್ಬೇಡ, ತನಗೆ ತಾನೇ ಅದಕ್ಕೆ ಅದೇ ಆಗ್ತದೆ. ನೀನು ಹೇಳಿ ಹೇಳಿ ನಾನು ಇದು ಮಾಡ್ತಿದ್ದೀನಿ, ನಾನು ಇದು ಮಾಡ್ತಿದ್ದೀನಿ ಬೇಡ, ಅವಶ್ಯಕ ಇಲ್ಲ. ಅವಶ್ಯಕತೆ ಇಲ್ಲ ಅವೆಲ್ಲ. ಅಲ್ಲ, ಹಾಗಿದ್ರೆ ಮಾಧ್ಯಮಗಳಿಗೆ ನೀವು ಮಾಧ್ಯಮಗಳ ಮುಂದೆ ಬರುವಂತ ಅಗತ್ಯನೇ ಇರ್ಲಿಲ್ವಲ್ಲ? ಬೇಡ, ನಡಿ ಹೋಗೋಣ. ಯಾಕೆ ಕರ್ಕೊಂಬರಕ್ಕೆ ಹೋದ? ಈಗ ಹೆಸರೆಲ್ಲ ಬಂತು, ಈಗ ಮಾಧ್ಯಮಗಳು ಯಾಕೆ ಬೇಕು ನಿಮಗೆ? ನಾವು ನಿಮಗೆ ದುಡ್ಡು ಕೊಡಲ್ಲ. ಈಗ ಬಿಗ್ ಬಾಸ್ ಅಂತ ಶೋಗಳಲ್ಲಿ ಹೋದ್ರೆ ನಿಮಗೆ ತುಂಬಾ ಕೊಟ್ಟಿದ್ದಾರೆ, ಒಳ್ಳೆ ಶೋ. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಬೇಕಾದಷ್ಟಿದೆ. ನಿನ್ನನ್ನು ಬಿಗ್ ಬಾಸ್ ಅನ್ನೋದೊಂದು ಮೂರ್ಖರ ಸಂತೆ, ಕಮರ್ಷಿಯಲ್ಗೋಸ್ಕರ ಮಾಡ್ತಾರೆ, ಆ ಥರದ್ದೊಂದು ಅಭಿಪ್ರಾಯ ಇದೆ. ನೀವು ಹೇಳ್ಬೇಕಷ್ಟೇ. ಜನಾಭಿಪ್ರಾಯ ನಂದಲ್ಲ. ನಾನು ಹೋಗಿರೋ ಅಭಿಪ್ರಾಯ ಬೇರೆ ಇರುತ್ತೆ. ಜನಾಭಿಪ್ರಾಯ, ನಿಮ್ಮ ಅಭಿಪ್ರಾಯ ಏನಾಗ? ನಿನ್ನನ್ನು ನೀನು ತಿಳ್ಕೊಳ್ಳಿಕ್ಕೆ ಒಂದು ವೇದಿಕೆ ಅದು. ನೀನು ನಿನ್ನನ್ನೇ ಸಮರ್ಥನೆ ಮಾಡ್ಕೋಬೇಕಲ್ಲಿ. ನಿನ್ನ ಪಕ್ಕದಲ್ಲಿರೋನು ನಿನಗೆ ಓಟ್ ಹಾಕಲ್ಲ. ನಾಳೆ ಬೆಳಗ್ಗೆ ನಿನ್ನನ್ನು ಅವನನ್ನು ಕಳಿಸ್ತಾನೆ. ನೀನು ಹೆಂಗೆ ಬದುಕೋಬೇಕು, ನಿನಗೆ ಯಾರೂ ಇಲ್ಲ, ನಿನಗೆ ನೀನೇ ಬದುಕಬೇಕು ಪ್ರಪಂಚದಲ್ಲಿ ಅಂತ ತೋರಿಸ್ಕೊಡೋದು ಆ ವೇದಿಕೆ ಪ್ರತಿಯೊಬ್ಬ ಮನುಷ್ಯನಿಗೂ. ಅಂದರೆ ನಿಮಗೆ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಅಂತ ವೇದಿಕೆನೇ ಬೇಕಾಯ್ತಾ ಅಂತ? ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕಲ್ಲ. ಮತ್ತೆ ಯಾಕೆ ಹೋದ್ರೆ? ನಾನು ಬದುಕಲಿಕ್ಕೆ ಇನ್ನೊಬ್ಬ ಏನೇ ಅಂದರೂ ಏನೇ ಮಾಡಿದ್ರು ಇವನು ಯಾರು ನಮ್ಮವನಲ್ಲ. ನಾನು ಮೊದಲೇ ಅನ್ಕೊಂಬಿಟ್ಟಿದ್ದೆ ಅಂದರೆ ಸುರೇಶ ನಮ್ಮವನು ಅನ್ಕೊಂಬಿಟ್ಟಿದ್ದೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅವ್ನು ನಮ್ಮವನಲ್ಲ ಅಂತ. ಅದನ್ನು ಅರ್ಥ ಮಾಡ್ಕೊಂಡೆ. ಅಲ್ಲಿಗೆ ಹೋಗಕ್ಕೆ ಮುಂಚೆ ನಿಮಗೆ ಗೊತ್ತಿರಲಿಲ್ಲ? ಸುರೇಶ ನಮ್ಮವನು ಅನ್ಕೊಂಡಿದ್ದೆ, ಅದು ತಪ್ಪು ಮಾಡಿದ್ದೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅವ್ನು ನಮ್ಮವನಲ್ಲ ಅಂತ. ಅವರು ಹಣ ಕೊಡ್ತಾರೆ, ಒಳ್ಳೆ ನೇಮ್ ಸಿಗುತ್ತೆ ಅಂತ ಹೋಗ್ಲಿಲ್ಲ ನೀವು? ಹೌದು, ಆ ದೃಷ್ಟಿ ಇಟ್ಕೊಂಡು ಹೋಗಿದ್ರಿ ಅಲ್ವಾ ಸ್ಟಾರ್ಟಿಂಗಲ್ಲಿ? ಹೌದು, ಯಾಕೆಂದ್ರೆ ನನ್ನ ಸ್ಥಿತಿ ಹಂಗಿತ್ತು. ಅವತ್ತು ನಾನು ಅಲ್ಲಿಗೆ ಹೋಗದೆ ಹೋಗಿದ್ದಿದ್ರೆ ನನ್ನ ಹಸ್ಕೊಳಗೆ ಮೇವಿರಲಿಲ್ಲ. ಅಲ್ಲಿಗೆ ಏನಿಗೆ ಬಿಗ್ ಬಾಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನಾವು ಫಸ್ಟ್ ಸೀಸನ್ ಅವ್ರಿಗೆ ಬಿಗ್ ಬಾಸ್ ಏನು ಗೊತ್ತಿರಲಿಲ್ಲ. ಈಗ ಹೋದವ್ರಿಗೆ ಗೊತ್ತೈತೆ ಸ್ಟ್ರಾಟರ್ಜಿ ಮಾಡೋದು, ಅದು ಮಾಡೋದು, ಇದು ಮಾಡೋದು. ಆದರೆ ನಮಗೇನು ಗೊತ್ತಿಲ್ಲ. ನನಗೆ ಇವತ್ತು ಫೋನ್ ಬಂದಿದೆ, ನಾಳೆಗೆ ಹೋಗ್ಬೇಕು. ನಾನು ಕೇಳ್ತಾ ಇದ್ದೀನಿ ಏನು ಬಿಗ್ ಬಾಸ್ ಅಂದರೆ, ಅಯ್ಯೋ ಈಗ ಆಗಿರೋ ಸಾಕು ಬಿಡ್ರಪ್ಪ ಅಂತ ಇಟ್ಟಿದ್ದೀನಿ. ಮತ್ತೆ ಅವರು ದುಡ್ಡು ಕೊಡ್ತೀವಿ ಸ್ವಾಮಿ ಇಷ್ಟು ಅಂತಿದ್ದಂಗೆ ಯಾವಾಗ ಬರ್ಬೇಕು ಹೇಳಿ ಅಂದಿದ್ದೀನಿ. ಯಾಕೆ ಅಂತಂದರೆ ಹುಲ್ ತಂದು ಹಾಕ್ಬಿಡೋಣ ದನಕ್ಕೆ ಅಂತ. ಅದು ಗೊತ್ತೇ ಎಲ್ಲರಿಗೂ. ಹುಲ್ ತಂದು ಹಾಕೋಕ್ಕೋಸ್ಕರ ಬಿಗ್ ಬಾಸ್ನಂಥ ವೇದಿಕೆನೇ ಬೇಕಾಯ್ತು ನಿಮಗೆ. ನೋಡು, ಯಾವುದೋ ಒಂದು ವೇದಿಕೆ ಕೊಟ್ರಲ್ಲ, ಅವು ಮೇಯ್ದುವಲ್ಲ, ಅವತ್ತಿನ ಜೀವನ ಆಯ್ತಲ್ಲ, ಅಷ್ಟೇ ಬೇಕಮ್ಮ ನಿನಗೆ. ಅದು ಬೇಕಾ, ಇದು ಬೇಕಾ, ಅವ್ರು ಬೇಕಾ, ಇವ್ರು ಬೇಕಾ, ಏನು ಅನ್ಕೋಬೇಡ. ಎಲ್ಲಿ ಅನ್ನ ಸಿಕ್ತೋ, ಎಲ್ಲಿ 4 ಜನಕ್ಕೆ ಅನ್ನ ಹಾಕೋಕ್ಕೆ ವೇದಿಕೆ ಇದೆಯೋ ಮಾಡು. ಧರ್ಮ, ಪರಂಪರೆ, ಸಂಸ್ಕೃತಿ ಇವನ್ನೆಲ್ಲ ಮೀರಿ ಏನಾದರೂ ಮಾಡಿ. ಧರ್ಮವನ್ನು ನೀನು, ಧರ್ಮದ ಬುನಾದಿ, ಭಾರತ ದೇಶದ್ದು ಬುನಾದಿ ಇದೆಯಲ್ಲ, ಯೋಗ, ಯಾಗ, ಶ್ರುತಿ, ಮತ, ಮಯ, ವಿರಕ್ತಿ, ಗೌರವ್ರತ, ತಪಸ್ಸು, ನಿಷ್ಠೆ, ಜಪ, ಗುಣಾಸಕ್ತತೆ, ಸ್ನಾನ, ಮೌನ, ಧ್ಯಾನ, ಆಕಾರ, ಸತ್ಯ, ನಿಯಮಗಳಿದಾವಲ್ಲ ಭಾರತ ದೇಶದ ಬುನಾದಿ. ಅದರಲ್ಲಿ ಮೇಲೊಂದಿದೆ, ಈ 21 ನಿಯಮಗಳ ಮೇಲೊಂದಿದೆ ಭಕ್ತಿ ಅಂತ. ನೀನು ಭಕ್ತನಾಗಿರು ಸಾಕು, ಎಲ್ಲ ನಿಯಮಗಳು ನಿನ್ನ ಜೊತೆಯಲ್ಲಿರುತ್ತೆ ಅಂತ. ನಾನು ಮಹಾಭಕ್ತ. ಆ ಭಗವಂತ ಅವನು ನನ್ನನ್ನು ಕಾಪಾಡಲಿ ಅಂತ ಕೇಳ್ಕೊಳ್ಳೋನು, ಅವ್ನು ನನ್ನ ಜೊತೆ ಇದ್ದಾನೆ. ಮುಂದಿನ ಪ್ರಶ್ನೆ. ಕಾಳಿ ಸ್ವಾಮಿಗಳು ಹೇಳೋದೆಲ್ಲ ಬುರುಡೆ, ಸುಳ್ಳು ಹೇಳ್ತಾರೆ ಅನ್ಕೊಳ್ಳಿ ಬಿಡು. ಅವರು ಸ್ವಹಿತಾಸಕ್ತಿ ಪೂರೈಸೋದಕ್ಕೋಸ್ಕರ ಸುಮ್ಮನೆ ಬುಳ್ಳೆ ಹೊಡಿತಾರೆ ಅಂತ ಅನ್ಕೊಳ್ಳಿ ಬಿಡ. ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕೆ ಕೆಡಿಸ್ಕೊಂತೀಯ? ಜನಗಳು ಹೇಳ್ತಾರಲ್ಲ, ಜನಗಳು ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿದೆ, ಬರಲಿ ಬಿಡು. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಿಮಗೆ ಅದ್ರ ಬಗ್ಗೆ ಏನು ಅಸಮಾಧಾನ ಇಲ್ಲ? ಏನು ಯಾಕೆ ನನ್ನಿಂದ ಅವ್ರಿಗೆ ಯಾಕೆ ಅಷ್ಟು ಬೇಜಾರಾಯ್ತು, ನಾನು ಯಾಕೆ ಹಿಂಗೆ ನಡ್ಕೊಂಡೆ, ನನ್ನ ಬಗ್ಗೆ ಯಾಕೆ ಅವ್ರಿಗೆ ಆ ಥರದ ಅಭಿಪ್ರಾಯ ಬಂತು ಅಂತ. ನೋಡು, ಎಲ್ಲರಿಗೂ ಮೋದಿ ಬಗ್ಗೆನೂ ಅಭಿಪ್ರಾಯ ತಿಳ್ಕೊಂಡ್ರು, ಬೈದ್ರು, ಅದು ಎಂತೆಂಥದ್ದು ಹಾಕಿದ್ರು. ಅದಕ್ಕೆ ಏನು ಮಾಡ್ತಾನೆ ಮೋದಿ? ನೀವು ಮೋದಿಗೆ ಹೋಲ್ಸ್ಕೊತಿದ್ದೀರಿ. ನನ್ನನ್ನು ಮೋದಿಗೆ ಹೋಲ್ಸ್ಕೊತಿಲ್ಲ, ಎಲ್ಲರನ್ನೂ ಅಂತಾರೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಜನಗಳ ಅಭಿಪ್ರಾಯ ಪಡೋದು ತಪ್ಪು. ದೇವೇಗೌಡರು ದೇವೇಗೌಡರು ನಂತಾರೆ, ಯಡಿಯೂರಪ್ಪನ ನಂತಾರೆ, ಮೋದಿ ನಂತಾರೆ, ನಂತಾರೆ, ಇನ್ನೊಬ್ರು ನಂತಾರೆ. ವಿವೇಕಾನಂದರನ್ನ ಬಿಡ್ಲಿಲ್ಲ ಅಂದ್ರು, ಬಸವಣ್ಣವ್ರನ್ನ ಬಿಡ್ಲಿಲ್ಲ ಅಂದ್ರು, ಪುರಂದರದಾಸರನ್ನ ಕಂಬಕ್ಕೆ ಕಟ್ಟಾಕೊಡಿದ್ರು. ಅವ್ರಿಗೆಲ್ಲ ಒಂದು ಕನಕದಾಸರನ್ನ ಕಂಬಕ್ಕೆ ಕಟ್ಟ. ಅವ್ರಿಗೆಲ್ಲ ಒಂದು ತಾತ್ವಿಕವಾಗಿ ಮತ್ತೆ ಒಂದು ನೈತಿಕವಾಗಿ ಹೇಳ್ತಿದ್ದೀನಿ ಕೇಳಿಲಿ. ನೀನು ಸಾತ್ವಿಕವಾಗಿದ್ದಿ ಅಂತ ಅವ್ರು ಯಾರೋ ಅನ್ಕೊಂಡ್ರು, ಅವ್ರು ಯಾರೋ ಅಂದ್ರು ಅಂತ ಕೇಳ್ತಿದ್ಯಲ್ಲ, ಅನ್ಕೊಳ್ಳಿ ಬಿಡು ಅಂತ ಸುಮ್ಮನಾಗಬೇಕು. ನಿಂದಕರಿರಬೇಕು.
ನಿಂದಕರಿರಬೇಕು. ಕೇರಿ ಹೇಗೆ ಶುದ್ಧಿಯೋ ಹಾಗೆ ನಿಂದಕರಿರಬೇಕು. ನೀವು ಹೇಳ್ತಾ ಇದ್ರಿ ಸ್ವಾಮೀಜಿ ಏನ್ ಬೇಕಾದ್ರೂ ಆಗ್ಬಿಡ್ಬೋಡು ಅಂತ. ನೀವು 6 ಪ್ಯಾಕು ಮತ್ತೆ ಜಿಮ್ಗೆಲ್ಲ ಹೋಗ್ತಾ ಇದ್ದೀರಿ. ನೀನ್ ಮಾಡ್ಬೇಡ ಅಂತ ಹೇಳಿ ನಾನು. ಭಾರತೀಯ ಪರಂಪರೆಯಲ್ಲಿ ಎಲ್ಲ ಹೆಂಗ್ ಬಿಟ್ಕೊಂಡಿದ್ದಿ? ಅಲ್ಲ ಅಲ್ಲ, ನಾನು ನೀನ್ ಮೊದ್ಲು ಮಾಡಯ್ಯಪ್ಪ, ನೀನ್ ಮಾಡ್ಬೇಕಾದ್ದು ನೀನ್ ಮಾಡಿಲ್ಲ ಅಂತ ನಾನು ಮಾಡ್ತಿದ್ದೀನಿ. ಅಲ್ಲ, ನೀವು ಕಾವಿ ಹಾಕೊಂಡು ಸಮಾಜಕ್ಕೆ ಮಾದರಿ ಆಗ್ಬೇಕು. ಆಗ್ಲಿ ಬಿಡು, 6 ಪ್ಯಾಕ್ ಬರ್ಲಿ ಬಿಡು, ಬೇಡ ಅಂದಾರ ಯಾರು? ಶಿವನ್ಗೆ 6 ಪ್ಯಾಕ್ ಆಯ್ತುಪ್ಪ. ಯೋಗ ಆಧ್ಯಾತ್ಮ ಅಂತ ಅಲ್ಲ, ಶಿವಂಗ್ 6 ಪ್ಯಾಕ್ ಐತಿನ್ನಲ್ಲ, ಇನ್ನೇನ್ ಬೇಕು? ಶಿವ ಯೋಗ ಮಾಡ್ದ, 6 ಪ್ಯಾಕ್ ಮಾಡ್ಲಿಲ್ಲ. 6 ಪ್ಯಾಕ್ ಇಲ್ಲ ಅಂತೀಯ? ನೋಡಿಲ್ಲ. ಅಲ್ಲ, ನೀವು ಕಮರ್ಷಿಯಲೈಸ್ ಕೊಡ್ತಾ ಇದ್ರಿ, ಎಲ್ಲದಕ್ಕೂ ಕಮರ್ಷಿಯಲ್ ಮಾಡ್ತಾ ಇಲ್ಲ. ಕಮರ್ಷಿಯಲ್ ನೀವು ಸಮರ್ಥನೆ ಮಾಡ್ಕೊಳ್ಳೋದು ಹೇಗೆ? ಈಗ ಹನುಮನ್ ಇದಾನೆ, ಹನುಮನಿಗೆ 6 ಪ್ಯಾಕ್ ಎಲ್ಲ ಜಿಮ್ಮಲ್ಲೂ ಹಾಕೊಂಡವ್ರು ಹನುಮಂತನ. ಅಲ್ಲ, ಹನುಮ 6 ಪ್ಯಾಕ್ ಯಾಕೆ ಮಾಡ್ದೆ? ಯಾಕೆ ಬಂತಂದ್ರೆ ಅವ್ನು ಒಳ್ಳೆ ಕಾಯಕಗಳನ್ನ ಮಾಡ್ತಾ ಇದ್ದ, ಸೇವೆ ಮಾಡ್ತಾ ಇದ್ದ. ನೀವು ಸಿನಿಮಾಗಳು ಮಾಡ್ತೀರಿ, ಹುಡುಗಿರು ಸೊಂಟ ಇಟ್ಕೊಂಡು ಕುಣಿತೀರಿ, ಮೇಕಪ್ ಮಾಡ್ಕೋತೀರಿ, ಕಾವಿ ಹಾಕೊಂಡು ಕಾವಿಗೆ ಅವಮಾನ ಮಾಡ್ತೀರಿ. ಅದು ಯಾರು ಹೇಳಿದಾರೆ ನಿನ್ಗೆ ಹಂಗೆಲ್ಲ? ಪಾಪ ನೀನೇ ಕೂಗಾಡ್ತಿದ್ದೆ. ಇಲ್ಲ ನೋಡಿ ನೋಡಿ ಎಷ್ಟು ನಿನ್ನ ನೋಡಿದ್ರೆ ಹಂಗೆ ಅನ್ನಿಸ್ತೈತೆ. ಯಾಕಂದ್ರೆ ನಾನು ಕಲ್ತ ಮೇಲೆ ನಾಟಕ ಕಲ್ತಿರೋನು ಸಾಣೆಹಳ್ಳಿಲಿ. ನಾನು ಕಲ್ತು ಬಂದ್ಬಿಟ್ಟಿದ್ದೆ ಅಲ್ಲಿಂದ. ಅಲ್ಲ ಹೌದು, ನಾಟಕಗಳಲ್ಲಿ ಪಾತ್ರಗಳಾದಾಗ ಏನ್ ಬೇಕಾದ್ರೂ ಮಾಡ್ಬೋದು. ಹೌದು, ಅಂದ ನೀನೇ ಒಪ್ಕೊಂಡಿಲ್ಲ. ಪಾತ್ರಗಳನ್ನ ಏನ್ ಬೇಕಾದ್ರೆ ನೀವು ಪಾತ್ರಗಳ ನಾಟಕ ಮಾಡ್ಕೊಂಡಿರ್ಬೋದಿತ್ತು. ನಾಟಕ ಮಾಡ್ತಾ ಇದ್ದೀನಿ. ಕಾವಿ ಯಾಕೆ ಇಟ್ಕೊಂತೀರಿ? ಕಾವಿ ಇಟ್ಕೊಂಡಿಲ್ಲ ಕಣೋ, ಅದು ಹಾಕೊಂಡಿದ್ದೀನಿ ಅಂದ್ರೆ ಅದನ್ನ ನಾಟಕದ ಹಿನ್ನೆಲೆ ಬಂದ್ರೆ ಸ್ವಾಮೀಜಿ ಅನ್ನೋದು ಕೂಡ ಒಂದು ಪಾತ್ರ. ಅದು ಆಗ್ಬೋದು, ಎಲ್ಲವೂ ಪಾತ್ರ. ಇಡೀ ಪ್ರಪಂಚದಲ್ಲಿ ನಿಂದು ಒಂದು ಪಾತ್ರ, ನಂದು ಒಂದು ಪಾತ್ರ. ಅಲ್ಲ, ಈ ಪಾತ್ರ ಯಾವ್ದಕ್ಕೋಸ್ಕರ ಅಂತ? ಎಲ್ಲದಕ್ಕೂ. ವೈಯಕ್ತಿಕ ಹಿತಾಸಕ್ತಿ, ಹೆಸರು ಮಾಡೋದಕ್ಕೆ, ಹಣ ಮಾಡೋದಕ್ಕೆ. ಋಷಿಕರ ಸ್ವಾಮೀಜಿ ಯಾರು ಅಂದ್ರೆ ಇಡೀ ರಾಜ್ಯಾದ್ಯಂತ ಗೊತ್ತಾಗ್ಬೇಕು. ಗೊತ್ತಾಗ್ಲಿ ಬಿಡು, ಗೊತ್ತಾಗ್ಲಿ, ಏನೈತಿ? ಈಗ ಇದನ್ನೇ ಹಾಕೊಂಡು ಹಣ ಮಾಡಬೇಕು ಅಂತಂದ್ರೆ ನಾನು ಡ್ಯಾನ್ಸ್ ಮಾಡ್ತಿರ್ಲಿಲ್ಲಪ್ಪ, ನಾನು ಪ್ರವಚನ ಮಾಡ್ತಿರ್ಲಿಲ್ಲಪ್ಪ, ನಾನು ಆ್ಯಕ್ಟಿಂಗ್ ಮಾಡ್ತಿರ್ಲಿಲ್ಲಪ್ಪ, ಇದನ್ನ ಹಾಕೊಂಡು ಮಾಡ್ಬೋದಾಗಿತ್ತು ಹಣನ. ನಾನು ಅದೆಲ್ಲ ಮಾಡ್ತಾ ಇದ್ದೀನಿ ಅಂತಂದ್ರೆ ದುಡಿತಿದ್ದೀನಿ ಅಂತ ಆತಲ್ಲಲ್ಲಿ. ಅಲ್ಲ, ದುಡಿಮೆನೆ ಬೇರೆ, ಈ ಕಾಯಕನೇ ಬೇರೆ. ಅಲ್ಲ, ನಾನು ದುಡ್ದು ನನ್ನ ಜೀವನ ಮಾಡ್ತಾ ಇದ್ದೀನಿ ಅಂತ ಆಯ್ತಲ್ಲ. ಇದನ್ನ ಹಾಕೊಂಡ್ರೆ ದುಡ್ಡು ಬಂದ್ಬಿಡ್ತತಿ ನಿಂಗೆ. ಅಲ್ಲ ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ ಮಾಡ್ಬೇಕು, ತಪ್ಪಿಲ್ಲ. ನೋಡ, ಬಂದ ರೂಟಿಗೆ ಬಂದಾನೆ, ಬರ್ತಾ ಇದ್ದೀನಿ. ಕಾಯಕ ಅನ್ನುವಂಥದ್ದು ಅಲ್ಲ, ನೀನು ಕೆರಾವಲಿ ಮುಖ್ಯ ಪ್ರಶ್ನೆ, ಮುಖ್ಯ ಪ್ರಶ್ನೆ, ಕಾವಿ ಹಾಕೊಂಡೆ ಒಲಿಯಲಿ ಬೇಡ ಅಂದವ್ರು ಯಾರು? ನಿನಗೆ ಯಾಕೆ ಬೇಡ ಅಂತ ಹೇಳೋರೇನು? ನೀನು ಕೆರಾವಲಿತೀನಿ ಅಂತ ಕಾವ್ಯ ಯಾರು ಈ ತರದ ಸಿದ್ಧಾಂತಗಳು ಹೇಳ್ಕೊಟ್ರೆ? ಎಲ್ಲಿ ಓದಿದ್ರಿ? ಎಲ್ಲಿದೆ? ಏನು ಇಲ್ಲೂ ಕಾವ್ಯ ಹಾಕೊಂಡು ಏನ್ ಬೇಕಾದ್ರೂ ಮಾಡ್ಬಿಡೋದು. ನಿನ್ ಸಿದ್ಧಾಂತ ಈಗ ಹೇಳಪ್ಪ, ಮಾಡಬಾರ್ದು ಅಂತ ಹೇಳಿದವ್ರು ನಿನ್ಗೆ ಯಾರು? ತೋರಿಸಿ. ಈಗ ಕಾವ್ಯ ಹಾಕೊಂಡು ಯಾರು ಏನ್ ಮಾಡ್ತಾರೆ? ನಿನ್ಗೆ ಯಾರು ಹೇಳಿದವ್ರು ಮಾಡಬೇಡಿ ಅಂತ? ಅಲ್ಲ, ಅದಕ್ಕೊಂದು ಪಾವಿತ್ರತೆ ಇದೆ ಅಂತ ನಾನು ಹೇಳ್ತೀನಿ. ನಾನು ಪಾವಿತ್ರತೆ ಎಲ್ಲಿದೆ? ಪಾವಿತ್ರತೆ ಕೆರಾವಲಿಯೋದು ಹಂಗಾದ್ರೆ ಪಾವಿತ್ರತೆ ಅಲ್ಲ ನಿನ್ ಲೆಕ್ಕದಲ್ಲಿ ಅಂತ ಹೇಳ್ತಿಲ್ಲ ನಾನು. ಅಂದ್ರೆ ಕಾವಿ ಹಾಕೊಂಡ್ಬಿಟ್ಟು ಕೆರ ಹೊಲ್ದು ಬಿಟ್ರೆ ಪಾವಿತ್ರತೆಗೆ ಬಂಧ ಆಗೋಗುತ್ತೆ, ಭೇದ ಆಗೋಗುತ್ತೆ ಅಂತ ಹೇಳ್ತಿದ್ದಿ. ಅಥವಾ ಕಾವಿ ಹಾಕೊಂಡವನು ಅಭಿನಯಿಸಿದ್ರೆ ಭೇದ ಆಗೋಗುತ್ತೆ ಅಂತಿದ್ದಿ, ಅಥವಾ ಕಾವ್ಯ ಹಾಕೊಂಡಿರ್ತಕ್ಕಂಥವ್ನು ಕಾಯಕ ಮಾಡಿದ್ರೆ ಭೇದ ಆಗ್ತದೆ. ಪಾಶ್ಚಾತ್ಯ ಸಂಸ್ಕೃತಿಯನ್ನ ನೀವು ಅಳವಡಿಸ್ಕೊಂಡು. ಪಾಶ್ಚಾತ್ಯ ಸಂಸ್ಕೃತಿ ಅನ್ನೋದು ಎಲ್ಲುಟ್ಟೈತೆ? ಭಾರತೀಯ ಸಂಸ್ಕೃತಿನ ಕದ್ಕೊಂಡು ಹೋಗೋರು ಅವರು. ಮುಂದಿನ ಪ್ರಶ್ನೆ ಕೇಳಿ ಹೋಗ್ಲಿ. ನೀನು ಅಲ್ಲೇ ಐತಿ, ಅದು ಬಿಟ್ಟು ಪ್ರಶ್ನೆನೇ ಇಲ್ಲ ನಿನ್ನ ಹತ್ರ. ಅಲ್ಲ, ಯಾಕೆ ನೀವು ವಿವಾದಗಳನ್ನ ಸೃಷ್ಟಿ ಮಾಡ್ಕೋತೀರಿ? ನೀನು ಮಾಡ್ಕೊಂತಿರೋದು. ನಾನ್ ಮಾಡ್ಕೋತಿಲ್ಲ, ನೀವೇನೆ. ನನ್ಗೆ ಪದೇ ಪದೇ ಹೇಳಿಕೆ ಕೊಡ್ತೀರಿ, ಸ್ಟೇಟ್ಮೆಂಟ್ ಕೊಡ್ತೀರಿ. ನಾನು ಕೊಟ್ಟೇ ಇಲ್ಲ. ಏನು ಇಷ್ಟು ದಿನ ಕೊಟ್ಟಿದ್ದೇನು ಮತ್ತೆ? ಆಗಾರೆ ಅವ್ರು ಕಾಳಿ ಸ್ವಾಮೀಜಿ ಅಲ್ಲ, ಆಗಾರೆ ಅವ್ರು ಯಾರು? ಏನ್ ಸ್ಟೇಟ್ಮೆಂಟ್ ಇದೆ? ತೆಗಿಯಲ್ಲಿ ಬೇರೆ ಬೇರೆ ತರದ ಸ್ಟೇಟ್ಮೆಂಟ್ ಕೊಡ್ತೀರಿ, ವಿವಾದಗಳು ಸಿಕ್ಕಾಕತ್ತೀರಿ. ಅಲ್ಲ, ನೀನ್ ತೆಗಿ. ನಿತ್ಯಾನಂದ ವಿರುದ್ಧವಾಗಿ ನೀವು ಹೇಳೋಂತ ಹೇಳಿಲ್ಲ, ಮಾತಾಡಿದಿರಿ. ಅಲ್ಲ, ನಾನು ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳಿದ್ದೀನಿ. ಸೀಮೆಣ್ಣೆ ಹಾಕಿ ಯಾಗವನ್ನು ಮಾಡ್ತಕ್ಕಂಥ ಕ್ರಮ ಎಲ್ಲೂ ನಾನು ಹೋದಿಲ್ಲ, ಅದಕ್ಕೆ ಹೇಳಿ ಅಂತ ಹೇಳಿದ್ದೀನಿ. ಭಾರತೀಯ ಪರಂಪರೆಯನ್ನ ಎತ್ತಿ ಹಿಡಿಯೋ ನೀವು ಈ ತರದ್ದು ನಾನು ಕೇಳಿ ಏನ್ ಈ ತರದ್ದು ಫ್ರೆಂಚ್ ಕಟ ಬಿಟ್ಟಿದ್ದೀರಿ. ಒಳ್ಳೆ ಕತೆ ಆಯ್ತಲ್ಲ. ನೀನು ಬಿಟ್ಟು ಕೇಳು, ಬೇಡ ಅಂದವನೇ ಫ್ರೆಂಚ್ ಬಿಟ್ಟಿದ್ದೀರಿ, ಬ್ಯಾಗ್ ಬಿಟ್ಟಿದ್ದೀರಿ, ಯಾವುದೋ ಒಂದು ಬಿಡು, ಬೇಡ ಅಂದರು. ಹಾಗಿದ್ರೆ ನಿತ್ಯಾನಂದನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರು ನನಗೆ ಬೇರೆ ಅಭಿಪ್ರಾಯ ಏನಿಲ್ಲ. ನನಗಿರುವಂಥದ್ದು ಒಂದೇ ಅಭಿಪ್ರಾಯ, ಧರ್ಮದಲ್ಲಿ ಎಲ್ಲೂ ಇಲ್ಲದಂಥ ಪೂಜೆಗಳು ನಡೀತವೆ, ಅದು ಯಾವುದು ನನಗೆ ಹೇಳಿ ಅಷ್ಟೇ. ಓಹೋ, ನೀವೇನ್ ಬೇಕಾದ್ರೆ ಮಾಡ್ಬಿಡ್ಬೋದು, ನಿತ್ಯಾನಂದ ಆದ್ರೆ ಏನು ಮಾಡೋ ಹಾಗಿಲ್ಲ, ಅವ್ರು ನಿರ್ಬಂಧಿಸ್ತೀರಿ ನೀವು. ಅಲ್ರಿ, ನಾನು ಕೇಳ್ತಾ ಇರೋದು ನೀವು ಮಾಡಿ, ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸೀಮೆಣ್ಣೆ ಹಾಕಿ ಯಾಗ ಮಾಡ್ತೀರಿ, ಅದು ಯಾವುದು ಅಂತ ಕೇಳಿದ್ದೀನಿ ಅಷ್ಟೇ. ಅದು ಅವ್ರ ಇಷ್ಟ. ಹಂಗಾದ್ರೂ ಬಿಡಿ, ಅಷ್ಟೇ ಉತ್ತರ ಕೊಡ್ಬೇಕಾಗಿತ್ತು ನೀವು.
ಅಲ್ಲ, ನೀವು ಅವ್ರನ್ನ ಪ್ರಶ್ನಿಸೋ ನಿಮಗೆ ನೈತಿಕತೆ ಇದೆಯಾ ಅಂತ? ಇದೆ, ಖಂಡಿತವಾಗ್ಲೂ ಇದೆ. ಎಲ್ಲದನ್ನು ಸಮರ್ಥನೆ ಮಾಡ್ಕೋತೀರಲ್ಲ ಅಂತ. ಸಮರ್ಥನೆ ಮಾಡಿದ್ದೆಲ್ಲವೂ ಸಮರ್ಥನೆ. ಸಮರ್ಥನೆ ಅಂದ್ರೆ ಅಲ್ಲಿ ಕೊಡೋಂಥದ್ದು ಇದೆ, ಕೊಡ್ತಿದ್ದೀನಿ ಅಷ್ಟೇ. ಇನ್ನೊಂದು ಅಂದ್ರೆ ಸಂಬಂಧ ಇಲ್ಲದೆ ಇರುವಂತ ವಿಷಯಗಳಿಗೆ ತಲೆ ಹಾಕೋದು ಯಾವ್ದು ಅಗತ್ಯ ಇಲ್ಲ. ಯಾವ್ದು ಸಂಬಂಧ ಇಲ್ಲದೆ? ಯಾವ್ದೇ ನಟನ ವಿಚಾರವಾಗಿರ್ಬೋದು, ಅವನ್ನ ಗೇಲಿ ಮಾಡ್ತೀರಿ. ಯಾವ ನಟ? ಎಷ್ಟು ವಿಚಾರದಲ್ಲಿ ಇರ್ಬೋದು ಅದು ನನಗೆ ಗೊತ್ತಿಲ್ವೇ? ಮರ್ತು ಬಿಟ್ಟಿದ್ರಿ ನೀವಾಲೆ. ನಾನು ಯಾಕೆ ಮರೆಯೋಣ? ಅದು ಅವನದೇನಿತ್ತು, ಆ ಅಮ್ಮ ಬಂದು ಕೇಳ್ಕೊಳ್ತಾಳೆ, ಆ ಅಮ್ಮಂದು ಇದೆ ವಿಚಾರ, ಅವನದಿದೆ ವಿಚಾರ. ನಿಮಗೆ ಯಾಕೆ ಅಂತ ನೀವು ಯಾಕೆ ಮಧ್ಯದಲ್ಲಿ ಮುಗಿ ತೋರಿಸ್ತೀರಿ? ಏನು ಈಗ ನನ್ನ ಮಠಕ್ಕೆ ಬಂದು ಕೇಳಿದಾಗ ನಾನು ಹೇಳಿದ್ದೀನಿ. ಈಗ ಒಂದು ಚಾನಲಲ್ಲಿ ಕೂತ್ಕೊಂಡು ಅವನಿಗೆ ಎಕ್ಕ ಮುಕ್ಕ ಬೈತಾ ಇದ್ರಿ. ನಾನು ಬೈತಿರ್ಲಿಲ್ಲ, ನಾನು ಕೇಳ್ತಾ ಇದ್ದೆ. ನೀವು ಬೈದೆ ಅಂತ ಯಾಕೆ? ನೀವು ಕೇಳೋದೇ ಒಂದು ರೀತಿ ಬೈಗುಳ. ಅದು ನೀವು ಅನ್ಕೊಬೋದು ಅಷ್ಟೇ. ನೀವು ಅನ್ಕೊಂತಿದ್ದೀರಾ ಆ ಥರ ಅಂತ. ಅವ್ರು ನಮ್ಮ ಕಲಾವಿದ. ಅಂದರೆ ಆ ವಿಚಾರದಲ್ಲಿ ಮಾತಾಡೋ ಅಗತ್ಯ ಇತ್ತಾ ಅಂತ? ಅಲ್ಲಲ್ಲ, ವಿಚಾರದಲ್ಲಿ ಯಾವುದೇ ವಿಚಾರ ಆಗಿರಲಿ ಮಾತಾಡಬೇಕಾದ ಸಮಯ ಇದ್ದಾಗ ಮಾತಾಡಿರ್ತೀವಿ. ನಿಮ್ಮ ವಿಚಾರದಲ್ಲಿ ಯಾರು ಮಾತಾಡೋಗಿಲ್ಲ ಆಗಿದ್ರೆ ನಾನು ಮಾತಾಡಬೇಡಿ, ಪ್ರಶ್ನೆ ಮಾಡಬಾರ್ದು, ಟೀಕೆ ಮಾಡಬೇಡಿ ಅಂತ ಹೇಳ್ತಿಲ್ಲ. ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ. ಅದೇ ಹೇಳ್ತಿಲ್ಲ, ಏನಾರು ಮಾಡ್ಕೊಳ್ಳಿ, ನನಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ತಲೆ ಯಾಕೆ ಕೆಡಿಸ್ಕೋಬೇಕು? ಯಾತಕ್ಕೆ? ಯಾವನೋ ಕಾಮೆಂಟ್ ಹಾಕಂತಾನೆ, ಯಾವನೋ ಹೊಗಳುತ್ತಾನೆ, ಯಾವನೋ ಅದು ಅವ್ರವ್ರಿಗೆ ಬಿಟ್ಟಿರೋದು ಮರೆಯ. ನಿಮ್ದೇನೈತೆ ಹೇಳ್ರಿ ಸುರೇಶ್? ಎಸ್, ಮಾಧ್ಯಮಗಳು ನಿಮ್ಮನ್ನು TRPಗೋಸ್ಕರ ಬಳಸ್ಕೊಂಡ್ವಾ? ನೀವು ಅದು ಇದನ್ನೇ ಮಾಡ್ತಿದ್ದೀರಾ ಈಗ? ನಿಮ್ಮ ಅಭಿಪ್ರಾಯ ಅಲ್ಲ, ನೀವು ಅದನ್ನೇ ಮಾಡಿಲ್ಲ. ನಮ್ಮ ಕಾರ್ಯಕ್ರಮದ ಉದ್ದೇಶ, ಈ ಕಾರ್ಯಕ್ರಮದಲ್ಲಿ ತುಂಬಾ ಜನ ಅತಿಥಿ ಗಣ್ಯರು ಬಂದೋಗಿದ್ದಾರೆ. ಹಂಗೆ ಅವ್ರಿಗೂ ಬಂದೋಗಿರ್ತಾರೆ. ಅಂದ್ರೆ ನಿಮ್ಗೆ ಯಾವತ್ತೂ ಅನ್ಸಿಲ್ಲ ಆ ಥರದ್ದು? ಅಲ್ಲ, ನೀವು ಅದಕ್ಕೆ ಮಾಡಿದ್ರೆ ಅವರು ಅದಕ್ಕೆ ಆತ್ಮಾವಲೋಕನ ಮಾಡಿದ್ರೆ ಅವರು ಅದಕ್ಕೆ ಮಾಡಿ. ನಿಮ್ಗೆ ಯಾವತ್ತಂಗ ಅನ್ಸಿಲ್ಲ? ನಿಮ್ಮ ಆತ್ಮಾವಲೋಕನ ಮಾಡ್ತಾರೆ. ಅಲ್ಲ, ನೀವು ಆತ್ಮಾವಲೋಕನ ಮಾಡ್ಕೊಳ್ರಿ. ನೀವು ಅದಕ್ಕೆ ಮಾಡಿದ್ರೆ ಅವರು ಅದಕ್ಕೆ ಮಾಡಿರ್ತಾರೆ, ಮಾಡ್ಕೊಳ್ಳಿ ಬಿಡ್ರಿ. ಅಲ್ಲ, ನಿಮ್ಮ ಅಭಿಪ್ರಾಯ ಆ ವಿಚಾರದಲ್ಲಿ ಸ್ಪಷ್ಟವಾಗಿ? ಅಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನೀವು ಅದಕ್ಕೆ ಮಾಡಿದ್ರೆ ಅವರು ಅದಕ್ಕೆ ಮಾಡಿರ್ತಾರೆ. ಅಂದ್ರೆ ಅವ್ರು ಮಾಡ್ಕೊಂಡಿರ ಅಂತ ಅಂತೀರಿ? ಅಲ್ಲ, ನೀವು ಮಾಡ್ಕೊಂಡಿದ್ರೆ ಅವ್ರು ಮಾಡ್ಕೊಂಡಿಲ್ಲ. ಹಂಗಾದ್ರೆ ಅವರು ಇಲ್ಲ. ಅಲ್ಲ, ನಮಗೂ ಅವ್ರಿಗೆ ಹೆಂಗ್ ಹೋಲಿಕೆ ಮಾಡ್ತೀರಿ? ನೀವು ಯಾಕೆ ಅವ್ರನ್ನ ತಗೋತಿದ್ದೀರಿ? ಅಲ್ಲ, ಮಾಧ್ಯಮಗಳು ಕೇಳ್ತಿರೋದು. ಮಾಧ್ಯಮನೇ ನಾನು ಕೇಳ್ತಾ ಇರೋದು. ಅಂದ್ರೆ ಋಷಿಕುಮಾರ ಸ್ವಾಮೀಜಿಗಳು TRP ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ರೆ ಅದ್ ನೀವು ಹಂಗೆ ಮಾಡಿದ್ರೆ ಇವತ್ತು? ಇಲ್ಲ, ಮತ್ತೆ ಅವರು ಹಂಗೆ ಬಿಡಿ. ಋಷಿಕುಮಾರ ಸ್ವಾಮೀಜಿಗಳು ಕಾಣೆಯಾಗಿದ್ದಾರೆ, ಎಲ್ಲಿದ್ರೆ ಅಂತ ಹೇಳಿ ಹುಡುಕಬೇಕು, ರಾಜ್ಯದ ಜನತೆಗೆ ತಿಳಿಸ್ಬೇಕು. ನೀವ್ ಯಾಕೆ ಹುಡ್ಕಕ್ ಹೋಗ್ತೀರಿ? ಹುಡ್ಕುವಂತ ಕೆಲಸ ಏನು? ನಮ್ಮ ಕಾರ್ಯಕ್ರಮದ ಒಂದು ಆಶಯ ಉದ್ದೇಶ ಇರುತ್ತೆ, ಈ ತರದ ಕಾರ್ಯಕ್ರಮಗಳು ಈ ತರನ ಕರೆಸ್ಬೇಕು, ಈ ತರ ಮಾತಾಡಿಸ್ಬೇಕು ಅಂತ ಹೇಳಿ. ಹಾಗಾಗಿ TRP ಅಲ್ಲ, ಕಾರ್ಯಕ್ರಮದ ಉದ್ದೇಶ ಅಷ್ಟೇ. ಅಷ್ಟನ್ನ ಹೇಳಿ ಅವರು ಅದನ್ನೇ ಮಾಡಿರ್ತಾರೆ. ನಿಮ್ಗೆ ಅನ್ಸಿಲ್ಲ ಯಾವತ್ತು ನನ್ನ TRP ಮಾಧ್ಯಮಗಳು ಹತ್ತು ಬಿಟ್ರಿ, ಮಾಧ್ಯಮಗಳಲ್ಲಿ ತುಂಬಾ ನಿಮ್ಮ ಮನದ ನೋವುಗಳನ್ನ ಹಂಚ್ಕೊಂಡ್ರಿ, ನಾನು ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ ಅಂತ ಕಣ್ಣೀರ್ ಹಾಕಿದ್ರಿ. ನೀವು ಎಲ್ಲೂ ಹೇಳಿಲ್ಲ ತಪ್ಪು ಮಾಡಿದೆ ಅಂತ ಹೇಳಿಲ್ಲ, ಇವತ್ತಿಗೂ ಹೇಳಲ್ಲ. ಒಬ್ಬನಿಗೆ, ಒಬ್ಬ ವ್ಯಕ್ತಿಗೆ ದುಃಖ, ಸುಖ, ನಗು, ಅಳು, ಸಂತೋಷ ಎಲ್ಲ ಇರುತ್ತೆ ಒಳಗೆ. ಯಾವ ಸಮಯಕ್ಕೆ ಅದು ವ್ಯತಿರಿಕ್ತವಾಗ್ತದೆ ಅಷ್ಟೇ. ಮುಂದಿನ ಪ್ರಶ್ನೆ. ಈಗ ಮಾಧ್ಯಮಗಳು ಅಂದ್ರೆ ಅದ್ರಲ್ಲಿ ನಾವು ಸೇರ್ಕೊಂಡಾಗೆ ಕೇಳ್ತಿರೋದು. ಅಂದ್ರೆ ನಾವು ಬೇರೆ ಅಂತ ಅಲ್ಲ, ನಮ್ಮನ್ನು ಒಳಗೊಂಡ ಹಾಗೆ. ಏನು ಆ ಥರದ್ದು ಅನಿಸಿದ್ಯಾ ನಿಮ್ಗೆ? ನನಗೆ ಯಾಕೆ ಅನ್ನಿಸ್ಬೇಕು? ಅದು ನಿಮ್ಗೆ ಅನ್ನಿಸ್ಬೇಕು. ನಿಮ್ಮನ್ನೇ ಬಳಸ್ಕೊಂಡ್ರು, ನಿಮಗೆ TRP ಕೊಟ್ಟರು, ಕೊನೆ ನಿಮಗೆ ಏನಿಲ್ಲ, ಯಾರು ಏನು ಮಾಡಿಲ್ಲ. ಕಾವ್ಯ ಬದುಕೋದಿಕ್ಕೆ, ನೀವು ಬದುಕೋದಿಕ್ಕೆ ಕಾವ್ಯ ಅಗತ್ಯ ಇದೆಯಾ? ನೋಡು, ಪ್ರತಿಯೊಬ್ಬನಿಗೂ ತನ್ನದೊಂದು ಇಷ್ಟ ಅಂತ ಇರ್ತದೆ. ತನಗದಿಷ್ಟ, ಇನ್ನೊಬ್ಬನಿಗೆ ಕಷ್ಟ, ಇನ್ನೊಬ್ಬನಿಗೆ ಸುಖ, ಇನ್ನೊಬ್ಬನಿಗೇನೋ ಅದು ಗೊತ್ತಿಲ್ಲ. ನಾನು ಬೆಳಗ್ಗೆ ನಿನಗೆ ಜ್ಯೋತಿಷಿ ಹೇಳ್ತೀನಿ ಬನ್ನಿರಿ, ನೀನು ಹೋಮ ಮಾಡಿಸ್ತೀನಿ ಬನ್ನಿರಿ, ನಿಂಗೆ ಇದು ಮಾಡಿಸ್ತೀನಿ ಅಂತ ಹೇಳೋನಲ್ಲ. ನಾನು ಸ್ವಂತ ಹಾಕ್ಕೊಂಡಿದ್ದೀನಿ. ನನಗೆ ಅದು ಇಷ್ಟವಾಗಿದೆ. ನನ್ನದೇ ಆದಂಥ ದೇವಸ್ಥಾನ ಇದೆ, ನನ್ನದೇ ಆದಂಥ ಆರಾಧನೆ ಇದೆ, ನನ್ನದೇ ಆಗಿರ್ತಕ್ಕಂಥ ಪೂಜೆಗಳಿದೆ, ನನ್ನದೇ ಆಗಿರ್ತಕ್ಕಂಥ ಪುನಸ್ಕಾರಗಳಿದೆ. ನನಗಷ್ಟೇ ಅದು, ನಿನಗಲ್ಲ. ಮುಂದಿನ ಪ್ರಶ್ನೆ. ಅಲ್ಲ, ಎಲ್ಲೋ ಒಂದು ಕಡೆ ಆತ್ಮವಿಮರ್ಶೆ ಮಾಡ್ಕೊಂಡು ಹೇಳಿ, ಎಲ್ಲೋ ಒಂದು ಕಡೆ ನಾನು ಕಾವ್ಯ ಹಾಕೊಂಡು ಈ ಥರ ಮಾಡಬಾರ್ದು ಅಂತ ಹೇಳಿ ಅಂದರೆ ನನಗೆಲ್ಲೋ ಅನಿಸ್ಲಿಲ್ಲ. ಎಸ್, ನೀವು ರಿಯಾಲಿಟಿ ಶೋಗಳಲ್ಲೆಲ್ಲ ಭಾಗವಹಿಸಿದ್ರಿ ಅಂತ ಹೇಳಿದ್ರಿ. ಸೊ ಆ ಸಂದರ್ಭದಲ್ಲಿ ಅಪಘಾತ ಆಯಿತು ಅಂತೆಲ್ಲ ಹೇಳಿದ್ರಿ. ಈ ಥರದ್ದು ರಿಸ್ಕ್ ತಗೊಳ್ಳೋ ಅಗತ್ಯ ಇದೆಯಾ ನಿಮಗೆ ಅಂತ? ಅದು ಹೇಗಾಯಿತು? ನೀನು ಚೆನ್ನಾಗಿ ಕೇಳ್ತೀಯ ಕಣಪ್ಪ. ಯುದ್ಧಕ್ಕೆ ಹೋಗ್ಬಿಟ್ಟು ಗಾಯ ಆಯಿತು ಅನ್ನಂತ ಯಾವನು ಹೋಗಿರೋದೇ ಯುದ್ಧಕ್ಕೆ, ಗಾಯ ಆಯಿತು ಅಂತಂದ್ರೆ ಆಯ್ತದ? ನೋವಿಗೆ ಹಚ್ಕೋಬೇಕು ಔಷಧಿನ, ಮತ್ತೆ ಯುದ್ಧ ಮಾಡ್ತಾ ಇರಬೇಕು. ಜೀವನವೇ ಒಂದು ಹೋರಾಟ, ಯುದ್ಧ. ಬೀಳ್ತಿರ್ತೀವಿ, ಹೇಳ್ತಿರ್ತೀವಿ, ನಡೀತಿರ್ತೀವಿ. ಹೇಗಾಯಿತು ಅಂತ? ಏನೋ ಇಬ್ಬರು ಯಾವುದೋ ಒಂದು ಕಾಳಗ ಅಂತ ಕೊಟ್ಟಿದ್ರು, ಅದರಲ್ಲೇನೋ ತಳ್ಳಾಟದಲ್ಲಿ ಒಂಚೂರು ಗಾಯ ಆಗಿರ್ತದೆ, ಬಿಟ್ಟಾಕದು. ಅಲ್ಲ, ಹೇಗಾಯಿತು ಅಂತ? ಏನೋ ಇಬ್ಬರು ಯಾವುದೋ ಒಂದು ಕಾಳಗ ಅಂತ ಕೊಟ್ಟಿದ್ರು, ಅದರಲ್ಲೇನೋ ತಳ್ಳಾಟದಲ್ಲಿ ಒಂಚೂರು ಗಾಯ ಆಗಿರ್ತದೆ, ಬಿಟ್ಟಾಕದು. ಅಲ್ಲ, ಹೇಗಾಯಿತು ಅಂತ?
ಎಸ್, ಇನ್ನೊಂದು ನೇರವಾದ ಪ್ರಶ್ನೆ ಕೇಳ್ತೀನಿ. ವಿವಾದವನ್ನು ನೀವು ಹುಡ್ಕೊಂಡು ಹೋಗ್ತಿರೋ ಅಥವಾ ವಿವಾದವೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ? ಎರಡೂ ಚೆನ್ನಾಗೈತೆ. ಅದು ನಾನು ಹುಡ್ಕೊಂಬಂದ್ರು, ನಾನು ಅದನ್ನು ಹುಡ್ಕೊಂಡು ಹೋದ್ರೆ ಎರಡೂ ಒಂದೇ. ಮುಂದಿನ ಕೇಳು. ತೇಲಿಸ್ತಾ ಇದ್ದೀರಾ? ತೇಲಿಸ್ತೀನಿ. ನೀನು ಹುಡ್ಕೊಂಡು ಹೋಯ್ತಿ, ಅದು ಹುಡ್ಕೊಂಬತ್ತದು ಅಂತಂದ್ರೆ ಅದು ಹುಡ್ಕೊಂಬಂದ್ರು ಅದೇ ಆಗೋದು, ನಾನು ಹುಡ್ಕೊಂಡೋದ್ರು ಅದೇ ಆಗೋದು. ಅಲ್ಲ, ನಿಮ್ಮ ಆಯ್ಕೆ ಯಾವುದು ಅಂತ? ವಿವಾದ ಅನ್ನೋದೇ ಇಲ್ಲ ನನಗೆ. ಅಲ್ಲ, ಎಲ್ಲ ಬಿಟ್ಟು ಋಷಿಕುಮಾರ ಸ್ವಾಮೀಜಿಗಳಿಗೆ ಯಾಕಾಗುತ್ತೆ ಅಂತ. ನನಗೇನು ಆಗಿಲ್ಲ ಅಂದ್ರೆ ನೀನು ಆಗುತ್ತೆ ಅನ್ಕಂತಿದ್ಯಪ್ಪ. ಅಲ್ಲ, ವಿವಾದಗಳು ಬಂದಾಗ ವಿವಾದಗಳು ಎಲ್ಲಕ್ಕೂ ವಿವಾದ ಇರಬೇಕಮ್ಮ. ಈಗ ಸುರೇಶ ಒಳ್ಳೆಯವನು ಅಂತ ಒಂದು 10 ಜನ ಅಂದರೆ ಸುರೇಶ ಕೆಟ್ಟವನು ಅಂತ ಒಂದು 10 ಜನ ಅನ್ಬೇಕು. ಅವಾಗಷ್ಟೇ ಸುರೇಶನಿಗೆ ಬೆಲೆ. ಸುರೇಶ ಯಾರು ಅನ್ನೋದೇ ಇಲ್ಲ ಅಂತ ಏನು ಬೆಲೆ? ಬಿಡು, ಅವ್ರ ಪಾಡಿಗೆ ಅವ್ರು ಅನ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಹೇಳ್ತಾ ಇರೋಣ. ಒಂದಷ್ಟು ಜನ ಕೆಟ್ಟವರು ಅಂತ ಅನ್ಸ್ಕೊಳ್ಳೋ ಕಾರಣಕ್ಕೋಸ್ಕರ ಹಿಂಗಿದೆಲ್ಲ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಬಿಡ, ಕೆಟ್ಟವನು ಓನ್ಲಿ ಒಳ್ಳೆಯವನು ಓನ್ಲಿ ನಿನಗೆ ಗೊತ್ತಾ, ಇನ್ನೊಬ್ರಿಗೆ ಗೊತ್ತಾ? ನೀನು ಅಂದರೆ ನಿಮ್ಮ ಪ್ರಕಾರ ನೀವು ತುಂಬ ಕ್ಲಾರಿಟಿ ಆಗಿದ್ದೀರಿ, ಕರೆಕ್ಟ್ ಆಗಿದ್ದೀರಿ. ನನ್ನ ಆತ್ಮಕ್ಕೆ ನಾನು ಚೆನ್ನಾಗಿದ್ದೀನಿ, ನಿನಗೆ ಆತ್ಮತೃಪ್ತಿ ಬೇಕಷ್ಟೆ. ಧರ್ಮ ಅಥವಾ ಸಂಸ್ಕೃತಿ ರಕ್ಷಣೆ ವಿಚಾರಕ್ಕೆ ಬಂದಾಗ ಒಬ್ಬ ಸ್ವಾಮೀಜಿಯಾಗಿ ನಿಮ್ಮ ಪಾತ್ರ ಏನು? ಭಾರತ ದೇಶದ ಧರ್ಮ ಎಲ್ಲೇ ಅಧರ್ಮಕ್ಕೆ ಹೋದರೂ ಸಹ ಅದರ ವಿರುದ್ಧವಾಗಿ ನಾನು ಇದ್ದೇನೆ. ಅಧರ್ಮ ಅಂದರೆ ಯಾವ ಥರದಲ್ಲಿ ನೀವು ನಿಮ್ಮ ಪ್ರಕಾರ? ನಮ್ಮ ದೈವತ್ವವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು, ನಮ್ಮದೇ ಆಗಿರತಕ್ಕಂಥ ಆಚಾರ ವಿಚಾರಗಳನ್ನು ಎಲ್ಲಾದರೂ ಲೋಪಗಳನ್ನು ಮಾಡಿದಾಗ ಅದರ ಅಲ್ಲ, ಈಗ ಈ ಥರದ್ದು ನೀವು ಹೇಳ್ತಾರಲ್ಲ ಧರ್ಮ, ಈ ಥರದ್ದು ನಿತ್ಯ ನಡೀತಾ ಇದೆ, ಅದರಲ್ಲಿ ನಿಮ್ಮ ತೊಡಗಿಕೊಳ್ಳುವಿಕೆ ಇಲ್ವಲ್ಲ ಅಂತ? ತುಂಬ ಇದ್ದೀನಿ. ಎಲ್ಲಿದೆ, ಯಾವಾಗ, ಎಲ್ಲಿ ಮಾಡಿದ್ರಿ, ಹೇಗೆ ಮಾಡಿದ್ರಿ ಅಂತ? ತುಂಬ ಇದ್ದೀನಿ. ತುಂಬ ಏನು ಸಿಂಪಲ್ ಆಗಿ ನಾನಿಲ್ಲ, ಸೇನೆ ಇದೆ ಅದರ ಜೊತೆ. ನನ್ನ ನಿಮ್ಮ ಸೇವೆ ಇಲ್ಲ ಅಂತ? ಸೇನೆ ಇದೆ. ನಿಮ್ದು ಒಂದೇನಾದ್ರು ಸೇನೆ ಇಟ್ಕೊಂಡಿದ್ದೀರಾ? ಯಾವ ಸೇನೆ ಅದು? ಹೇಳ್ತೀನಿ ಕಟ್ತಾ ಕಾಲ ಬಂದಾಗ. ನೀವೊಂದು ಇಲ್ಲ, ಕಟ್ಟಾಗಿದೆ. ಮುತಾಲಿಕ್ ಅವ್ರ ಥರ, ಶ್ರೀರಾಮ ಸೇನೆ ಥರ ನೀವೊಂದೇನಾದ್ರು? ಇಲ್ಲ 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 ಇಲ್ಲ, ನಮ್ಮದು ಒಂದೇ ಬುನಾದಿನ. ಅಲ್ಲ, ಜನಕ್ಕೆ ಗೊತ್ತಾಗಬೇಕಲ್ಲ ಒಂದಷ್ಟು, ಆ ಥರ ಗೊತ್ತಾಗುತ್ತೆ. ಅದು ಒಳಗಡೆ ಇರೋದೇ ಒಳ್ಳೇದು ಸದ್ಯಕ್ಕೆ. ಅದು ಕೆಲಸ ಅದನ್ನ ಮಾಡ್ತಾ ಇದೆ. ಭಯ ಏನಾದರೂ ಇದೆಯಾ ಅಂತ? ಯಾರಿಗೆ? ಈ ಥರದ್ದು ಮಾಡ್ತಾ ಇದ್ದೀನಿ, ಸೇನೆ ಕಟ್ತಾ ಇದ್ದೀನಿ ಅಂತೇಳಿ ಏನಾದರೂ ನಿಮ್ಮ ಮೇಲೆ ಏನಾದರೂ ಆ ಥರದ್ದು ನಿಮ್ಮನ್ನ? ಇಲ್ಲಪ್ಪ, ಒಳ್ಳೆ ಕಥೆ ಆಯ್ತಲ್ಲ ನೀನು. ನನಗೇನಕ್ಕೆ ಭಯ? ಸೇನೆನೇ ನನ್ನ ಜೊತೆನಲ್ಲಿದೆ ಅನ್ನೋವಾಗ. ಯಾವ ಸೇನೆ? ಮಿಲಿಟರಿ ಫೋರ್ಸಾ ಅಥವಾ ಏನಾದ್ರು? ಅದಕ್ಕೆ ಮೇಲೆ NST. ಅದಕ್ಕೂ ಮೇಲೆ ನಾನು ಒಬ್ಬನೇ ಬಂದೆ, ನಾನು ಒಬ್ಬನೇ ಹೋಯ್ತೀನಿ ಹೋಗೋವಾಗ. ನಾನು ಹಿಂದೆ ಸೇನೆ ಕಟ್ಕೊಂಡಿಲ್ಲ, ದೇಶಕ್ಕೋಸ್ಕರವಾಗಿ ಕಟ್ಟಬೇಕಾಗಿರೋ ಸೇನೆನ ಕಟ್ಟಿದ್ದೀನಿ. ನನ್ನಿಂದೆ ಓಡಾಡೋಕ್ಕೆ ಸೇನೆ ಅಲ್ಲ ಅದು, ನನ್ನನ್ನು ಕಾವಲು ಕಾಯೋಕ್ಕಲ್ಲ. ವಿವರಣೆ ಕೊಡಿ. ಅದು ಕೊಡೋ ಟೈಮಿಗೆ ಕೊಡೋಣ. ಅಂದರೆ ಯಾವ ಥರದ ತತ್ವ ಸಿದ್ಧಾಂತ? ಆ ತತ್ವ ಸಿದ್ಧಾಂತ ನಮ್ಮ ದೇಶಿ ಪರಂಪರೆ. ಈಗ ಕೇಳೋದಕ್ಕೆ ಹೇಳೋದಿಲ್ಲ, ಬೇರೆದ್ ಕೇಳಿದ್ರೆ ಎಸ್ಕೇಪ್ ಆಗ್ತೀರಿ. ಎಸ್ಕೇಪ್ ಎಲ್ಲೂ ಆಗಿಲ್ಲ. ನಾನು ಇದು ಬೇಡ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾತಾಡ್ತೀನಿ. ಇಲ್ಲ, ಇದು ಬೇಡ ಪ್ರಶ್ನೆ ಈಗ ಸದ್ಯಕ್ಕೆ ಬೇಡ ಅಂತ. ಸದ್ಯಕ್ಕೆ ಇದಕ್ಕೆ ಏನು ಹೇಳುವಂಥದ್ದು ಬೇಡ ಅಂತ. ಅದು ಕಾಲ ಬಂದಾಗ ಅದಕ್ಕದೇ ಹರಳುತ್ತದೆ, ಅದಕ್ಕದೇ ಬೆಳೀತದೆ. ಓಕೆ. ಎಸ್, ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ನಿಮ್ಮ ಬದುಕಿನ ನಡೆಗಳ ಬಗ್ಗೆ ಏನಾದರೂ ಗೊಂದಲ ಇದೆಯಾ ಅಂತ? ಇಲ್ಲಪ್ಪ, ತುಂಬ ಚೆನ್ನಾಗಿದ್ದೀನಿ, ಅದ್ಭುತವಾಗಿದ್ದೀನಿ. ಇಲ್ಲ, ನಾನು ಆ್ಯಕ್ಚುಲಿ ಈಗಿರ್ಬಾರ್ದಾಗಿತ್ತು, ಈಗ ಮಾಡಿದೆ. ನೀನು ಅದನ್ನು ಎಲ್ಲೂ ತಗೋಬೇಡ, ಅದಕ್ಕೆ ಅದೇ ಆಗಿರ್ತದೆ. ನಾನು ಅವಾಗಲೇ ಹೇಳ್ದೆ ನಿನಗೆ, ನಿನ್ನ ಕೈನಲ್ಲಿ ಏನೂ ಇಲ್ಲ, ನಿನಗೆ ಯಾವುದೋ ಒಂದು ಶಕ್ತಿ ಇದೆ, ಅದು ನಿಂಗೆ ಮಾಡ್ತಾ ಹೋಗ್ತಾ ಇದೆ ಅಷ್ಟೇ. ನೀನು ತಗೋಬೇಕಾಗಿರೋ ಸಿಂಪಲ್ ಲಾಜಿಕ್ ಅಷ್ಟೇ. ನಾನಲ್ಲ ಇದು ಮಾಡಿದ್ದು, ನಾನಲ್ಲ ರಿಷಿಕುಮಾರ್ ಸ್ವಾಮೀಜಿನ ಪ್ರಶ್ನೆ ಕೇಳಿದ್ದು, ಯಾವುದೋ ಒಂದು ಶಕ್ತಿ ಕೇಳಿಸ್ತು. ನಾನಲ್ಲ ಉತ್ತರ ಕೊಟ್ಟಿದ್ದು, ಯಾವುದೋ ಒಂದು ಶಕ್ತಿ ಉತ್ತರ ಕೊಡಿಸ್ತು. ಅಷ್ಟೇ ನಡೀತಾ ಇರೋದು. ನಾವೆಲ್ಲ ನೆಪ ಅಂತ? ನೆಪ ಅಷ್ಟೇ. ಸೂತ್ರಧಾರ ಅವನು ಅಮ್ಮ ಕಾಳಿ. ಎಸ್, ನಿಮ್ಮ ಬದುಕಿನಲ್ಲಿ ತೃಪ್ತಿ ಎಷ್ಟು ಮತ್ತು ಅತೃಪ್ತಿ ಎಷ್ಟು ಅಂತ? ಪೂರ್ಣ ತೃಪ್ತಿ, ಸಂಪೂರ್ಣ. ಅತೃಪ್ತಿನೇ ಇಲ್ಲ. ಅತೃಪ್ತನಾಗದಿರು ಬಂದ ವಿಷವನ್ನು ಸೇವಿಸಿ ನಾನು ತೃಪ್ತ ಎಂದೇಳದಿರು, ತೃಪ್ತಿಯಿಂದಿರು. ನಾನು ನಿಮ್ಮ ವೈಯಕ್ತಿಕ ಬದುಕಲ್ಲಿ ಕೇಳ್ತಿರೋದು, ನಿಮ್ಮ ಲೈಫಿಗೆ ಕೇಳ್ತಿರೋದು, ನಿಮ್ಮ ಜೀವನಕ್ಕೆ. ತೃಪ್ತ. ಅತೃಪ್ತಿನೇ ಇಲ್ಲ, ಸಂತೃಪ್ತರಾಗಿದ್ದೀರಿ. ಹೌದು. ಯಾವತ್ತಾದ್ರೂ ಮುಖವಾಡ ಧರಿಸಿದಿರಾ? ನಾಟಕಗಳಲ್ಲಿ ಹಾಕೊಂಡಿರುವಂಥದ್ದು ನಿಜ ಅಲ್ಲ, ನಿಜ ಜೀವನದಲ್ಲಿ ನಾಟಕಕಾರರು ಮಾಡ್ತಾ ಇರ್ತಾರೆ. ಅಲ್ಲ, ನಾಟಕದಲ್ಲಿ ಅವು ಇವು ಗಣಪತಿ ಮುಖವಾಡ ಅದು ಇದು ರಾವಣಂದು ಅವೆಲ್ಲ ಹಾಕಿರ್ತಾರೆ. ನಿಜ ಜೀವನದಲ್ಲಿ ಅದು ಕಂಟಿನ್ಯೂ ಆಗುತ್ತಾ ಅಂತ, ಕಂಟಿನ್ಯೂ ಆಯ್ತಾ ಅಂತ?
ನಿಜ ಜೀವನದಲ್ಲಿ ಮಕ್ಕೋಡ ಪ್ರಾಮಾಣಿಕವಾಗಿ ಉತ್ತರ ಕೊಡಿ, ಆತ್ಮವಿಮರ್ಶೆ ಮಾಡ್ಕೊಂಡು ಉತ್ತರ ಕೊಡಿ. ಸುರೇಶ, ನಿಜ ಜೀವನದಲ್ಲಿ ಮಕ್ಕೋಡ ಹಾಕೊಂಡ್ಬಿಟ್ರೆ ನನ್ನ ಗ್ಲಾಮರ್ ಹೋಗ್ಬಿಡುತ್ತು. ಇನ್ನೊಂದು ಪ್ರಶ್ನೆ, ನೀವು ಹಿಂದೆ ತಿರುಗಿ ನೋಡಿದ್ರೆ ಪಶ್ಚಾತ್ತಾಪ ಆಗುವಂಥ ಘಟನೆಗಳೇನಾದ್ರು ಇದೆಯಾ? ಅಲ್ಲ ಉತ್ತರ ಕೊಡಿ, ಯಾಕೆ ಎಲ್ಲದೂ ಇಲ್ಲಮ್ಮ. ಪಶ್ಚಾತ್ತಾಪ ಪಡ್ತೀಯ ನೀನು ಸುಮ್ಮನೆ ನಾನು ಹಿಂದೆ ತಿರುಗಿ ನೋಡಿ ಪಶ್ಚಾತ್ತಾಪ ಪಟ್ಟೆ, ಹಿಂದೆ ತಿರುಗಿ ನೋಡಿ ಪಶ್ಚಾತ್ತಾಪ ಪಟ್ಟೆ, ಮುಂದಕ್ಕೆ ಎಲ್ಲ ಹೋಗ್ತೀಯ ನೀನು? ಮುಂದಕ್ಕೆ ಹೋಗಕ್ಕಾಗದೇ ಇಲ್ಲ ನೀನು, ಅದನ್ನೆಲ್ಲ ತಗೊಳ್ಳೋ ಹಾಗೆ ಇಲ್ಲ. ಇದೆಯಾ ಅಂತ ಇಲ್ಲ. ಅಲ್ಲ, ನಾನು ಅದನ್ನ ತಗೊಂಡ್ರೆ ತಾನೇ ಇರುತ್ತೆ. ಅಲ್ಲ ಒಟ್ಟಿದೆ, ಇದಾವ ಇಲ್ವೋ ಅದು ಅದಕ್ಕೆ ಬಿಟ್ಟಿರೋದು. ಒಯ್ತಾ ಇರ್ಬೇಕಷ್ಟೇ, ಹಿಂದೆ ನೋಡಕ್ಕೆ ಹೋಯ್ತಾ ಇರಬಾರ್ದು. ನೀನು ಮುಂದಕ್ಕೆ ಹೊರಟ ಮೇಲೆ ಯಾವತ್ತೂ ಹಿಂತಿರುಗ್ಬೇಡ. ಹೋಗು 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 ಹೋಗು, ಮುಂದಕ್ಕೆ ಹೋಗ್ತಾ ಇರು. ಎಸ್, ನಿಮಗೆ ಶತ್ರು ಅನ್ಸೋ ಗುಣ ನಿಮ್ಮಲ್ಲಿ ಯಾವ್ದಾದ್ರು ಇದೆಯಾ? ನನಗೆ ಶತ್ರು ಅನ್ಸೋ ಗುಣ ಹೌದು, ಕೋಪ ಸಿಕ್ಕಾಪಟ್ಟೆ, ಅದೊಂದೇ. ಹೊಡೆದ್ಬಿಡ್ತೀರಿ? ಹೊಡೆದಿಲ್ಲ, ಮಾತಿನ ಚಾಟಿ ಬೀಸ್ತೀರಿ. ಮಾತು ಏನಿಲ್ಲ, ಮಾತು ಅಷ್ಟೇ. ನನಗೆ ಹೇಗೆ ಬರುತ್ತೋ ಹಾಗೆ ಆಡ್ತಾ ಇದ್ದೀನಿ ಅಷ್ಟೇ. ಕೋಪ ಅಂತಂದರೆ ಸಾಮಾನ್ಯವಾಗಿ ಬರ್ರಂತ ಕೋಪ ಮಾಡ್ಕೊಂಬಿಡ್ತೀನಿ, ಮುನಿಸ್ಕೊಂಬಿಡ್ತೀನಿ, ಆ ಥರದ್ದು. ಹಂಗೆ ಆಗಬಾರ್ದು. ನಾನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಇವಾಗ. ಎಸ್, ಈ ನನ್ನ ಕೊನೆಯ ಪ್ರಶ್ನೆಗೆ ತುಂಬ ಸಮಾಧಾನವಾಗಿ ಉತ್ತರ ಕೊಡಿ. ಇಷ್ಟೆಲ್ಲರ ನಡುವೆ, ಇಷ್ಟೆಲ್ಲರ ಮಧ್ಯದಲ್ಲಿ ಜನರ ಪ್ರೀತಿಯನ್ನು ಗಳಿಸಿದ್ರಿ, ಜನರ ವಿಶ್ವಾಸವನ್ನು ಗಳಿಸಿದ್ರಿ, ಇದ್ರ ಬಗ್ಗೆ ಹೇಳಿ. ನಿಜವಾಗ್ಲೂ ನನಗೆ ಅದೊಂದು ಮಾತ್ರ, ಈಗ ಇಷ್ಟು ಪ್ರಶ್ನೆ ಕೇಳಿದ್ರಲ್ಲಿ ಆ ಪ್ರಶ್ನೆ ತುಂಬ ಇಷ್ಟವಾದ. ನಿಮಗೆ ಇಷ್ಟ ಆದ ಪ್ರಶ್ನೆ ಕೇಳಿಬಿಟ್ರೆ ಖುಷಿ. ಏನು ಗೊತ್ತಾ, ಎಷ್ಟೊಂದು ಇಷ್ಟಪಡ್ತೀರಿ ನೀವು. ನನ್ನ ನಿಜವಾಗ್ಲೂ ಹೇಳ್ಕೊಳ್ತೀನಿ, ನಾನೇನು ನಿಮಗೆ ಚಿನ್ನ ಕೊಟ್ಟಿಲ್ಲ, ವಜ್ರ ಕೊಟ್ಟಿಲ್ಲ, ವೈಡೂರ್ಯ ಕೊಟ್ಟಿಲ್ಲ, ಅಥವಾ ಮಠದಲ್ಲಿ ಬೆಳೆದಿದ್ದ ತರಕಾರಿ ಆದರೂ ಕೊಟ್ಟಿಲ್ಲ, ಏನೂ ಕೊಡ್ದಿರಾ ಎಲ್ಲೋ ಹುಟ್ಟಿದ್ದೀನಿ. ಯಾವುದೋ ಒಂದು ಸಣ್ಣ ಮನೆಯಲ್ಲಿ ಹುಟ್ಟಿ ಅಲ್ಲಿ ಏನಿಲ್ಲ, ತಿನ್ನಕ್ಕೂ ಇಲ್ದಿರ ಬೆಳೆದಿದ್ದೀನಿ. ಇವತ್ತು ನೀವೆಲ್ಲ ಇಷ್ಟೊಂದು ತಬ್ಕೊಂಡು ಪ್ರೀತಿಸ್ತೀರಾ ಅಂದರೆ ನಾನು ಪ್ರಾಮಾಣಿಕವಾಗಿದ್ದೀನಿ ಕಣ್ರಿ. ಅದು ನನಗೆ ಗೊತ್ತಿದೆ ಕಣ್ರಿ, ಇಷ್ಟೇ. ನಾವು ಕೂಡ ಅದೇ ಅಭಿಪ್ರಾಯದಿಂದನೇ, ಅದೇ ಪ್ರೀತಿಯಿಂದನೇ ನಿಮ್ಮನ್ನು ಈ ಸ್ಟುಡಿಯೋಗೆ ಕರೆದಿದ್ದು. ಥ್ಯಾಂಕ್ ಯು. ನಾನು ಕಾಯ ಅಂದಿದ್ದೆ ಸುರೇಶನ ಜೊತೆಯಲ್ಲಿ. ನಾನು ಕ್ಷಮೆ ಪಮ್ಮೆ ಕೇಳಲ್ಲ. ಸುರೇಶ ನಮ್ಮ ಹುಡುಗ, ಚೆನ್ನಾಗಿರಲಿ, ಇನ್ನೂ ಚೆನ್ನಾಗಿ ಆ್ಯಂಕರಿಂಗ್ ಮಾಡಲಿ, ಇನ್ನೂ ಚೆನ್ನಾಗಿ ಬೆಳೀಲಿ. ಜೊತೆಗೆ ಈ ಏನು ಮಯೂರ ವಾಹಿನಿ ಇದೆ, ಇದರ ದಾರ್ಶನಿಕರು ಇನ್ನೂ ಅತಿ ಹೆಚ್ಚಿನ ನಿಮ್ಮ ಪ್ರೀತಿಯನ್ನು ಈ ವಾಹಿನಿ ಮೇಲೆ ಇಟ್ಟಲ್ಲಿ ಇದೊಂದು ಗುರಿ ಮುಟ್ತದೆ. ನನಗೆ ಅನ್ನಿಸ್ತಾ ಇದೆ, ಇವತ್ತು ಬಂದು ನಾನು ಇಲ್ಲಿ ಚಾನಲ್ಗೆ ಬಂದು ಅದನ್ನೆಲ್ಲ ವಾತಾವರಣವನ್ನು ನೋಡಿದಾಗ ಅತಿ ಶೀಘ್ರದಲ್ಲೇ ಅತಿ ಎತ್ತರಕ್ಕೆ ಹೋಗ್ತದೆ ಅನ್ನೋಂಥದ್ದು ನನಗನ್ಸಿದೆ. ಎಸ್, ಋಷಿಕುಮಾರ ನಿಮ್ಗೆ ಅನಿಸಿದ್ರೆ ಹಂಗೆ ಆಗ್ಬಿಡ್ಬೇಕಾ ಅಂತ ಪ್ರಶ್ನೆ ಕೇಳಬೇಡ. ಎಸ್, ಋಷಿಕುಮಾರ ಸ್ವಾಮೀಜಿಗಳೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸಮಯವನ್ನು ಮೀಸಲಿಟ್ಟು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಸೊ ನಿಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ. ಇದು ಈ ಸಂಚಿಕೆಯ ವಿಶೇಷ. ಖಾರ ಪ್ರಶ್ನೆ, ನೇರ ಉತ್ತರ, ಇದು ಮಂಥನ.